ವಿಶ್ವಗುರು, ಕ್ರಾಂತಿಕಾರಿ, ಸ್ತ್ರೀ ಕುಲೋದ್ಧಾರಕ, ಇಷ್ಟಲಿಂಗ ಜನಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ತನ್ನೆಲ್ಲ ಬದುಕಿನಲ್ಲಿ ಏರುಪೇರುಗಳನ್ನ ದಾಟಿ ತನ್ನ ಬದುಕನ್ನ ನೀರ ತಾವರೆಯಂತೆ ಬದುಕಿದಂತ, ಸಾರ್ಥಕತೆಯ ಬದುಕನ್ನ ಬದುಕಿದಂತ, ವೈರಾಗ್ಯದ ತವನಿಧಿಯೇ ಆಗಿರುವಂತ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸ್ಮರಿಸಿಕೊಂಡು ಇಂದು ನಮ್ಮ ಜೈರಾಬಾದಿನ ಎಲ್ಲ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ನಿಮ್ಮೆಲ್ಲರೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಅಕ್ಕನ ಬದುಕಿನಲ್ಲಿ ಆಗುವಂತ ಹಲವಾರು ರೀತಿಯಾಗಿರುವಂತ ಘಟನೆಗಳನ್ನ ನಾವು ನೋಡ್ಕೊಂಡ್ಬಂದ್ವಿ ಅನ್ನುವಂಥದ್ದು. ಅಕ್ಕ ಆಧ್ಯಾತ್ಮಿಕವಾಗಿರುವಂತ ಕನಸನ್ನ ಹೇಗೆ ಕಾಣ್ತಾರೆ, ಆದ್ರೆ ಅಕ್ಕನಿಗೆ ಬೇಕಾಗಿರುವಂತ ಆ ಪತಿ ಯಾರು, ಹೇಗಿದ್ರು ಅನ್ನುವಂಥದ್ದು, ಹಾಗೆ ಸಮಾಜದಲ್ಲಿ ಬರುವಂತ ಹಲವಾರು ರೀತಿಯಾಗಿರುವಂತಹ ಸ್ತುತಿ ನಿಂದೆಗಳನ್ನ ಆ ತಾಯಿ ಹೇಗೆ ಧೈರ್ಯವಾಗಿ ಎದುರಿಸ್ಬೇಕು ಅಂತೇಳಿ ಗುರುಗಳು ಯಾವ ರೀತಿಯಾಗಿ ಸಲಹೆ ಸೂಚನೆಗಳನ್ನ, ಮಾರ್ಗದರ್ಶನಗಳನ್ನ ಕೊಟ್ಟು ಅನ್ನುವಂಥದ್ದು, ಹಾಗೆ ಆ ದೇವರ ಇರುವಿಕೆಯನ್ನು ಕೂಡ ಪರಿಚಯದಿಂದ ಮಾಡ್ಕೋಬೇಕಲ್ಲ ಅನ್ನುವಂಥದ್ದು, ಅಂತ ದೇವರ ಇರುವಿಕೆಯನ್ನ ಕಾಣ್ತಾ ನೆನ್ನೆಯ ದಿನ ಪ್ರಾರಂಭವನ್ನ ಮಾಡಿದ್ವಿ ಅನ್ನುವಂಥದ್ದು. ಹಾಗೆ ಅಕ್ಕ ನೆನ್ನೆಯ ದಿನ ಹೇಳಿದ ಹಾಗೆ ಈ ಪ್ರಕೃತಿಯಲ್ಲಿ, ಈ ಭೂಮಿಯಲ್ಲಿ ಭಗವಂತ ಎಂಥ ವಿಸ್ಮಯವನ್ನ ಉದುಗಿಸುತ್ತಿದ್ದಾನೆ ಎನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತ ಉದಾಹರಣೆಯನ್ನ ಕೊಡ್ತಾ, ಇಳೆ, ನಿಂಬೆ, ಮಾವು ಇದಕ್ಕೆಲ್ಲವೂ ಕೂಡ ಸಿಹಿ ಮತ್ತೆ ಆ ಒಗರಿಗೆ ಇರಬಹುದು ಅಥವಾ ಕಹಿಗೆ ಇರ್ಬೋದು, ಹುಳಿಗೆ ಇರ್ಬೋದು, ಇದಕ್ಕೆಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ವಾದವನ್ನ, ರುಚಿಯನ್ನ ಹೇಗಿಟ್ಟಿದ್ದಾನೆ ಭಗವಂತ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದ್ವಿ ಅನ್ನುವಂಥದ್ದು. ಹಾಗೆ ಪರಮಾತ್ಮ ಆ ಶಿವ ತನ್ನ ವಿನೋದಕ್ಕೋಸ್ಕರವಾಗಿ ರಚಿಸಿರುವಂತ ಇಡೀ ವಿಶ್ವವನ್ನ ರಚಿಸಿ ಏನು ಈ ವಿಶ್ವಕ್ಕೆ ಹೊರಗಾಗಿದ್ದಾನೆ ಅಂತ ನೋಡಿದ್ರೆ ಇಲ್ಲ, ಇಡೀ ವಿಶ್ವಮಯವೇ ತಾನಾಗಿರುವಂಥದ್ದು, ವಿಶ್ವವೆಲ್ಲವೂ ತಾನಾಗಿದ್ದುವಂತ ಆ ಪರಮಾತ್ಮನನ್ನ ನೋಡಿದ್ರೆ ವಿಶ್ವದ ಉತ್ಪತ್ತಿಗೆ, ಸ್ಥಿತಿ ಲಯಕ್ಕೆ ಕಾರಣವಾಗಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ ಇಲ್ಲ. ಅದೇ ಕಾರಣ ಏನಪ್ಪಾ ಅಂದ್ರೆ ಅಜಾತನಾಗಿ ಉತ್ಪತ್ತಿ ಇಲ್ಲದೆ ಸ್ಥಿತಿ ಮತ್ತೆ ಕರ್ಮರಹಿತನಾಗಿ ಆ ಸ್ಥಿತಿಯನ್ನ ಒದ್ದು, ಹಾಗೆ ಆತನಿಗೇನಾದ್ರೂ ಮರಣ ವಿರಹಿತನಾಗಿ ಭವಿತನಕ್ಕೆ ಒಳಗಾಗಿರುವಂತವನೇ ಪರಮಾತ್ಮ ಅಂದ್ರೆ ಇಲ್ಲ. ಗುಣಾತೀತವಾಗಿರುವಂತ ಆ ಪರಮಾತ್ಮ ತಾನೆಲ್ಲವನ್ನು ಕೂಡ ಇಡೀ ವಿಶ್ವಮಯವಾಗಿಸಿಕೊಂಡು ವಿಶ್ವವೇ ತಾನಾಗಿರ್ತಕ್ಕಂಥ ಆ ಪರವಸ್ತು ಹೇಗಿದೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರಪ್ಪ ಅಂದ್ರೆ, ಇದು ಇಲ್ಲವಾಗಿ ವಿಶ್ವಮಯವಾಗಿ ತಾನೇ ತಾನಾಗಿ ಇರುವಂಥದ್ದು. ಒಂದ್ ಕಡೆ ಹೇಳ್ತಾರೆ, ಅರಸ ಕಾಲಾಳಾಗಬಲ್ಲ, ತನ್ನ ವಿನೋದಕ್ಕೆ ತಾನೇ ಅರಸನಾಗಬಲ್ಲ ಅಂತೇಳಿ ಉರಿಲಿಂಗ ಪೆದ್ದಿಗಳು ಹೇಳ್ತಾರೆ. ಹಾಗೆ ಭಗವಂತ ಜಗವಾಗಬಲ್ಲ, ಜಗವಾಗದಿರೂ ಬಲ್ಲ ಅನ್ನುವಂಥದ್ದು. ಆದ್ರೆ ನಾವು ನೀವು ತಿಳ್ಕೊಂಡಿರೋ ಹಾಗೆ ಭಗವಂತ ಇಲ್ಲ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥೈಸ್ತಾರೆ. ಹಾಗಾದ್ರೆ ದೇವರು ಹೇಗಿದ್ದಾನೆ? ಈ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿರುವಂತಹ ಭಗವಂತ, ಆತನಿಗೆ ಹುಟ್ಟು ಸಾವು ಯಾವುದು ಕೂಡ ಇಲ್ಲ. ಆತ ಎಣ್ಣೆ ಅಂತ ನೋಡಿದ್ರೆ ಅಲ್ಲ, ಆತ ಗಂಡೆ ಅಂತ ನೋಡಿದ್ರೆ ಅಲ್ಲ, ಆತ ಸ್ಥಿತಿ ಲಯಕ್ಕೆ ಏನಾದ್ರೂ ಕಾರಣೀಭೂತನಾಗಿದ್ದಾನೆ ಅಂದ್ರೆ ಇಲ್ಲ. ಆತನಿಗೆ ಹುಟ್ಟು ಸಾವಿನ ಅಜಾತ ಅನ್ನುವಂಥದ್ದು ಅಂತ ಪರಮಾತ್ಮನನ್ನ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಅಂದ್ರೆ, ಆ ವಿಶ್ವಮಯವಾಗಿರುವಂತಹ ಪರಮಾತ್ಮ ಒಂದ್ ಕಡೆ ತತ್ವಜ್ಞಾನಿ ಹೇಳ್ತಾರೆ, ಒಂದು ಹಡಗನ್ನ ಮಾಡಿ ತಾನೇ ಮಾಡಿರುವಂತ ಹಡಗನ್ನ ತಾನು ನಡೆಸಲಾರದೆ ತನ್ನಷ್ಟಕ್ಕೆ ತಾನು ನಡೆಸುವಂತೆ ಅದನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾನೋ ಒಬ್ಬ ಆ ಕುಸರಿ ಕಾಯಕವನ್ನ ಮಾಡುವಂತ ವ್ಯಕ್ತಿ, ಹಾಗೆ ಪರಮಾತ್ಮನೂ ಕೂಡ ಈ ಜಗತ್ತಿನಲ್ಲಿ ಈ ಜಗತ್ತನ್ನೇ ಒಂದು ಹಡಗನ್ನಾಗಿ ಮಾಡಿ ತಯಾರು ಮಾಡಿ ತನ್ನ ಲೀಲೆಯನ್ನ ಮಾಡೋದಕ್ಕೆ ಅದೃಚ್ಛವಾಗಿ ನಡೆಯೋ ಹಾಗೆ ಮಾಡಿದ್ದಾನೆ ಭಗವಂತ ಅನ್ನುವಂಥದ್ದು. ಆತ ಯಾವುದೇ ರೀತಿಯಾಗಿರ್ತಕ್ಕಂಥ ಹುಟ್ಟು ಸಾವು ಇದ್ಯಾವುದಕ್ಕೂ ಕೂಡ ಒಳಗಾದವನೇ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಹಾಗೆ ಈ ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ಭಗವಂತ ಲೀಲೆಯನ್ನ ಮಾಡಿದ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ,
ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಪ್ರಪಂಚವನ್ನ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ಅನಂತ ದುಃಖಗಳಲ್ಲಿ ಇಂತನ್ನ ಚನ್ನಮಲ್ಲಿಕಾರ್ಜುನನೆಂಬ ಆ ಪರಶುವನನ್ನು ತನ್ನ ಜಗತ್ತುತ್ಪತ್ತಿಗೆ ಸಾಕಾರಗೊಳಿಸಿ ತನ್ನ ಆ ಪರಿಭವವನ್ನ ಮಾಯವನ್ನ ಮಾಡಿದ ಭಗವಂತ ಅನ್ನುವಂಥದ್ದು. ಆ ಇಡೀ ಸೃಷ್ಟಿಗೆ ಕರ್ತನಾಗಿರುವಂತಹ ಆ ಬ್ರಹ್ಮ ಒಂದೇ ಸತ್ಯ. ಒಂದ್ ಕಡೆ ಹೇಳ್ತಾರೆ ನೋಡಿ, ಜಗತ್ತು ಮಿಥ್ಯ, ಸತ್ಯ ಅನ್ನುವಂಥದ್ದು. ಶರಣರು ಅದು ಯಾವುದು ಕೂಡ ಮಿಥ್ಯ ಅನ್ನುವಂಥದ್ದನ್ನ ಶರಣರು ಒಪ್ಪೋದಿಲ್ಲ. ಅದು ಸದಾ ಇರುವಂಥದ್ದು ಅನ್ನುವಂಥದ್ದು, ಸಾಕ್ಷೀಭೂತವಾಗಿರುವಂಥದ್ದು ಅನ್ನುವಂಥದ್ದನ್ನ ಪ್ರತಿಪಾದಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಭಗವಂತ ಯಾವ ರೀತಿಯಾಗಿದ್ದಾನೆ ಈ ಸೃಷ್ಟಿಯಲ್ಲಿ, ಹಾಗಾದ್ರೆ ಕಾಣೋದು ಹೇಗೆ, ಆ ವಿಧಾನ ಹೇಗೆ ಎನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ಉದಾಹರಣೆ ಸಹಿತ ಗುರುಗಳು ತಿಳಿಸ್ಕೊಡ್ತಾರೆ. ಮರದೊಳಗೆ ಪತ್ರ ಫಲಗಳು ಮರಕಾಲ ವಶದಲ್ಲಿ ತೋರುವಂತೆ ಅರನೊಳಗಣ ಲೀಲೆಯ ಪ್ರಕೃತಿ ಸ್ವಭಾವಗಳು ಅರಲೀಲೆ ವಶದಲ್ಲಿ ತೋರುವಂತೆ ಲೀಲೆಯಾದೊಡೆ ಉಮಾಪತಿ, ಲೀಲೆ ತಪ್ಪಿದರೆ ಸ್ವಯಂಭೂ ನಮ್ಮ ಗುಹೇಶ್ವರ ಲಿಂಗ ಅನ್ನುವಂಥದ್ದು. ಈ ಜಗತ್ತಿನಲ್ಲಿ ಮರದೊಳಗೆ ಹಣ್ಣು, ಪತ್ರೆ, ಪುಷ್ಪ, ಹೂ, ಎಲೆ ಎಲ್ಲವೂ ಕೂಡ ಆಗ್ಬೇಕಾದ್ರೆ ಅದಕ್ಕೊಂದು ಸಮಯ ಅಂತ ಇರ್ತದೆ. ನಾವೇ ಬೇಕು ಅಂದ ತಕ್ಷಣ ಇಲ್ಲಿ ಸಿಕ್ಕೋದಿಲ್ಲ, ಅದಕ್ಕೊಂದು ಮಾಸ ಅಂತ ಇರ್ತದೆ. ಮೊನ್ನೆ ದಿನ ನೆನ್ಪು ಮಾಡ್ಕೊಂಡ್ವಿ, ಪ್ರತಿ ಮಾಸದಲ್ಲೂ ಕೂಡ ಮಾವಿಗೆ ಒಂದು ಚಿಗುರು ಬರಬೇಕಾದ್ರೆ ಅದು ಒಂದು ಮಾಸ. ಇಡೀ ಪ್ರಕೃತಿಯು ಕೂಡ ಬದಲಾವಣೆ ಆಗೋದಕ್ಕೆ ಒಂದು ಮಾಸ ಇದೆ, ಅದಕ್ಕೆ ಚೈತ್ರ ಮಾಸ ಅಂತೀವಿ. ಆ ಮಾಸದಲ್ಲಿ ಇಡೀ ಪ್ರಕೃತಿಯೇ ಹೊಸತನವನ್ನ ತಂದುಕೊಳ್ಳುವಂಥದ್ದು. ಅಂತ ಬದುಕಿನಲ್ಲಿ ಆ ಪ್ರಾರಂಭವನ್ನ ಮಾಡಬೇಕಾದ್ರೆ ಆ ಪ್ರಕೃತಿಯಲ್ಲಿ ಹಣ್ಣು, ಪತ್ರೆ, ಫಲಗಳು ಪರಿಪಕ್ವವಾಗಿ ನಮಗೆ ದೊರಕಬೇಕಾದ್ರೆ ಆ ಪರಮಾತ್ಮನ ಕ್ರಿಯೆಯಿಂದ, ಆ ಲೀಲೆಯಿಂದ ಮಾತ್ರ ಅದು ನಮಗೆ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಭಗವಂತ ಇದೆಲ್ಲವನ್ನು ಕೂಡ ಹೇಗೆ ಮಾಡಿದ್ದಾನೆ ಅಂತ ಅಂದ್ರೆ ತನ್ನ ಲೀಲೆಗೋಸ್ಕರವಾಗಿ ಭಗವಂತ ಇದನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥದ್ದು. ಲೀಲೆಯಾದೊಡೆ ಹೇಳ್ತಾರೆ ಸ್ವಯಂಭೂ, ತಾನೇ ಎಲ್ಲವನ್ನು ಕೂಡ ಮಾಡಿ ಏನು ಮಾಡಲಾರದಂತ ಸ್ಥಿತಿಯಲ್ಲಿ ಭಗವಂತ ಇದ್ದಾನಲ್ಲ, ಆತನನ್ನ ಏನಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು ಅಂದ್ರೆ ಗುಹೇಶ್ವರ ಲಿಂಗ ಅನ್ನುವಂಥದ್ದು. ಯಾರಿಗೂ ಕೂಡ ಕೈಗೆ ಸಿಗಲಾರದಂತ, ನಿಲುಕಲಾರದಂತೆ ಇರುವಂತ ಅಪರಾತ್ಪರ ಪರವಸ್ತುವನ್ನ ನಾವು ಹೇಗೆ ಕಂಡುಕೋಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಬರೀ ಹೊರಗೆ ಇದ್ದಾನೆ ಭಗವಂತ ಅಂದ್ರೆ ಇಲ್ಲ. ಹಾಗಾದ್ರೆ ಆ ತೋರುವಂತ ರೀತಿ ಹೇಗೆ ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತ ಉದಾಹರಣೆ ಸಹಿತವಾಗಿ ಕೊಡ್ತಾರೆ. ಶರೀರದೊಳಗೆ ಆತ್ಮರೂಪದಲ್ಲಿ ಇರಬಹುದು, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಸಕಲ ಚರಾಚರ ವಸ್ತುವಿನಲ್ಲಿ ಇರಬಹುದು ಅನ್ನುವಂಥದ್ದು ಒಂದು ಉದಾಹರಣೆಯನ್ನಾಗಿ ಕೊಡ್ತಾರೆ. ಅಕ್ಕ ಹಾಲೊಳಗೆ ತುಪ್ಪವ ಮುಂಗಿ ಬೆರೆಸಿದಂತೆ, ಹಾಗೆ ಸೂರ್ಯಕಾಂತದೊಳಗೆ ಅಗ್ನಿಯನ್ನ ಬೆರೆಸಿದಂತೆ ಅಪಾರ ಮಹಿಮೆಯನ್ನ ಚನ್ನಮಲ್ಲಿಕಾರ್ಜುನ ತನ್ನೊಳಗೆ ಹುದುಗಿಸಿ ಇಟ್ಟುಕೊಂಡಿರುವಂಥದ್ದು. ಹಾಲೊಳಗೆ ತುಪ್ಪ ಇದೆ, ಆದ್ರೆ ಹಾಗೆ ಇಡೋದಕ್ಕೆ ಬರಲ್ಲ. ಹಾಗೆ ಒಂದು ಹಸು ಇರ್ತದೆ, ಹಸುವಿನಿಗೆ ಏನಾದ್ರೂ ಒಂದು ಋಣ, ಒಂದು ಹುಣ್ಣಾದ್ರೆ ಬಿಡಪ್ಪ, ಆ ಹಸುವಿನೊಳಗೆ ತುಪ್ಪ ಇದೆಯಲ್ಲ, ಆ ಹಾಲು ಕೊಡ್ತದೆ, ಅದರಿಂದನೇ ತುಪ್ಪ ತಾನೇ ಆಗೋದು ಅಂತೇಳಿ ಹಾಗೆ ಬಿಟ್ರೆ ಅದು ಏನಾಗ್ತದೆ, ದೊಡ್ಡದಾಗಿ ಅದಕ್ಕೆ ಅನಾಹುತ ಆಗ್ತದೆ. ಹಾಗೆ ಸಂಸ್ಕರಿಸಿ ನಾವೇನು ಬಳಕೆ ಮಾಡಿ ಅದಕ್ಕೆ ಬೇಕಾಗಿರುವಂತ ಲೇಪನವನ್ನ ಹೇಗೆ ಬಳಕೆಯನ್ನು ಮಾಡ್ತೀವೋ ಹಾಗೆ ಜಗತ್ತಿನಲ್ಲಿ ಭಗವಂತ ಪ್ರಕ್ರಿಯೆಗೆ ಒಳಪಡಿಸಿ ಎಲ್ಲಾ ಲೀಲೆಯನ್ನು ಕೂಡ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಈ ಜಗತ್ತಿನಲ್ಲಿ ಅಪಾರ ಮಹಿಮೆಯನ್ನ ತೋರಿಸಿ ತಾನಿರುವಂತ ಪರಿಗಳನ್ನ ಬೇರೆ ಬೇರೆ ರೀತಿಯಾಗಿ ನಮಗೆ ತೋರಿಸ್ತಾ ಇದ್ದಾನೆ ಭಗವಂತ ಅನ್ನುವಂಥದ್ದು. ಹಾಗೆ ಅಕ್ಕ ಹೇಳ್ತಾರೆ, ಮತ್ತೆ ಮತ್ತೆ ಅದನ್ನ ಸ್ಪಷ್ಟೀಕರಿಸೋದಕ್ಕೋಸ್ಕರವಾಗಿ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲ್ಲವನಾರೂ ಅರಿಯಬಾರದು. ನೆಲದಲ್ಲಿ
ಹಿಂದೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಹೆಚ್ಚು ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ, ಇನ್ನೆಲ್ಲೋ ಅದು ಹುದುಗಿಸಿಡುವಂತ ಕೆಲಸವನ್ನ ಭೂಮಿಯಲ್ಲೋ ಇನ್ನೆಲ್ಲೋ ಒಂದ್ ಕಡೆ ಊತಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾತಕ್ಕಾಗಿ ಅಂದ್ರೆ ಅದನ್ನ ಯಾರಾದ್ರೂ ತಗೊಂಡೋಗ್ತಾರೆ ಅನ್ನೋ ಉದ್ದೇಶದಿಂದ ಅಥವಾ ಮುಂದೆ ಬೇಕಾಗ್ಬೋದು ಅನ್ನುವಂತ ಉದ್ದೇಶದಿಂದ, ಹೆಚ್ಚಾಗಿ ಇಟ್ಕೊಂಡ್ರೆ ನನ್ನ ನೆಮ್ಮದಿಯನ್ನ ಕಳ್ಕೊಳ್ತೀನಿ ಅನ್ನುವಂತ ಉದ್ದೇಶದಿಂದ ಆ ನಿಧಿಯನ್ನ, ಹಲವಾರು ನಿಧಿ ಬೆಲೆ ಬಾಳುವಂತ ವಸ್ತುವನ್ನ ಒದಗಿಸಿಡ್ತಾ ಇದ್ರು ಅನ್ನುವಂಥದ್ದು. ಆ ಒದಗಿಸಿಟ್ಟಿರ್ತಕ್ಕಂಥ ಆ ನಿಧಿಯನ್ನ ಯಾವಾಗ ನಮಗೆ ಗೊತ್ತಾಗ್ತದೆ? ಇಟ್ಟವ್ರಿಗೆ ಮಾತ್ರ ಗೊತ್ತಾಗ್ತದೆ ಅಲ್ವಾ? ಬೇರೆ ಯಾರಿಗಾದ್ರೂ ಗೊತ್ತಾಗ್ಲಿಕ್ಕುಂಟಾ? ಇಲ್ಲ. ಆ ನಿಧಿಯನ್ನ ಶರಣರು ಹೇಳ್ತಾರೆ, ಆ ನೆಲದ ಮರೆಯ ನಿಧಾನದಂತೆ ಆ ಒದಗಿಸಿಟ್ಟಿರುವಂತಹ ನಿಧಾನ ಇದೆಯಲ್ಲ, ಹಾಗೆ ಭಗವಂತ ಇದ್ದಾನೆ ಎನ್ನುವಂಥದ್ದು. ಫಲದ ಮರೆಯ ರುಚಿಯಂತೆ. ಈಗೊಂದು ಹಣ್ಣಿದೆ ಅಂದ್ರೆ ತೋರಿಸ್ಬೋದು ಬಿಟ್ರೆ ಅದ್ರ ರುಚಿಯನ್ನ ಹೇಳೋದಕ್ಕೆ ಬರಲ್ಲ. ಆ ರುಚಿ ಹೇಗಿದೆ ಅಂತ ಅಂದ್ರೆ ತನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದು. ಭಗವಂತ ನೋಡ್ರಿ, ಕೆಲವೊಂದನ್ನ ಹೇಳೋದಕ್ಕಾಗ್ತದೆ, ಕೆಲವೊಂದು ಹೇಳೋದಕ್ಕಾಗಲ್ಲ ಅನ್ನುವಂಥದ್ದು. ಭಗವಂತನ ಒಂದು ಕ್ರಿಯೆ ಹೇಗಿದೆ ಅನ್ನುವಂಥದ್ದು. ಆದ್ರೆ ಆ ಫಲದ ರುಚಿಯನ್ನ ನೋಡ್ಬೇಕಾದ್ರೆ ನಾನೇ ಸ್ವಯಂ ಅದನ್ನ ಅನುಭವಕ್ಕೆ ತಂದ್ಕೊಂಡು ಸ್ವೀಕಾರ ಮಾಡಿ ಅದರ ಅನುಭವವನ್ನ ಪಡ್ಕೋಬೇಕಾಗ್ತದೆ. ಅಥವಾ ಇನ್ನೊಬ್ರಿಗೆ ಏನಾದ್ರು ಹೇಳ್ಬೇಕಾದ್ರೆ, ತೋರಿಸ್ಬೇಕಾದ್ರೆ ಅದು ಹೇಳೋದಕ್ಕೂ ಬರಲ್ಲ, ತೋರಿಸೋದಕ್ಕೂ ಬರಲ್ಲ, ತನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದೇ. ಹಾಗೆ ಪರಮಾತ್ಮನನ್ನು ಕೂಡ ತನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದನ್ನ ಶರಣರು ವಚನದಲ್ಲಿ ಉಲ್ಲೇಖ ಪಡಿಸ್ತಾರೆ. ಶಿಲೆಯೊಣ ಮರೆಯ ಹೇಮದಂತೆ, ಈಗ ಕಲ್ಲಿನಲ್ಲಿ ಒಂದುಂಟು ಅಂತಾರೆ ಹೇಳ್ತಾರೆ, ಆ ಕಲ್ಲಿನಲ್ಲಿ ಅಗ್ನಿ ಉಂಟು ಅಂತಾರೆ. ಈಗ ಎಷ್ಟೋ ನಿಧಿ ನಿಕ್ಷೇಪಗಳನ್ನ ತೆಗೆಯೋದಕ್ಕೆ ಹುದುಕಿರುವಂತ ಭೂಮಿಯಲ್ಲೇ ಗಣಿಗಾರಿಕೆಯನ್ನ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಭೂಮಿಯಲ್ಲಿ ಯಾವ ವಸ್ತು ಇಲ್ಲ, ಎಲ್ಲವೂ ಕೂಡ ಇದೆ. ಹೇಗಿದೆ? ನಮಗೆ ಕಣ್ಣಿಗೆ ಕಾಣಲಾರದೆ ಅಗೋಚರವಾಗಿದೆ. ಆ ಅಗೋಚರವಾಗಿರ್ತಕ್ಕಂಥದ್ದನ್ನ ಗೋಚರ ಮಾಡೋದಕ್ಕೆ ಒಂದೇನಾದ್ರು ಒಂದು ವ್ಯಕ್ತಿ ಅಥವಾ ಒಂದು ಮಾರ್ಗ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಪಡ್ಕೋದಕ್ಕೋಸ್ಕರವಾಗಿ ತೋರಿಸೋದಕ್ಕೆ ಹೇಗೆ ಮಾರ್ಗಸೂಚಿ ಬೇಕಾಗ್ತದೋ ಆ ನಿಟ್ಟಿನಲ್ಲಿ ಅದರಲ್ಲಿರುವಂತದ್ದನ್ನ ನಾವು ನೋಡ್ಬೇಕಾದ್ರೆ ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕಾಗ್ತದೆ ಎನ್ನುವಂಥದ್ದು. ಒಬ್ಬ ವ್ಯಕ್ತಿ ಒಂದು ಕಲ್ಲು ತಗೊಂಡು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಘರ್ಷಣೆ ಮಾಡಿದಾಗ ಮಾತ್ರ ಬೆಂಕಿ ಬರ್ತದೆ ವಿನಾ ಸುಮ್ಮನೆ ಕಲ್ಲಿಟ್ಕೊಂಡ್ರೆ ಅದು ಸುಡೋದಿಲ್ಲ ಅನ್ನುವಂಥದ್ದು. ಹಾಗೆ ಒಂದು ಮರ, ಉದಾಹರಣೆ, ಯಾರು ಕೂಡ ಕಾಡಿಗೆ ಹೋಗಿ ಯಾರು ಬೆಂಕಿಯನ್ನ ಹಾಕೋದಿಲ್ಲ. ಆ ಕಾಡಿನಲ್ಲಿ ತಾನೇ ಬೆಂಕಿ ಹಚ್ಕೊಳ್ತದೆ. ಹಾಗಾದ್ರೆ ಬೆಂಕಿ ಎಲ್ಲಿಂದ ಬಂತು, ಯಾರು ಹಚ್ಚಿದ್ರು, ಅದು ಎಲ್ಲಿ ಉತ್ಪತ್ತಿ ಆಯ್ತು ಅಂತ ಕೇಳೋದಾದ್ರೆ ಒಂದು ಮರದಿಂದ ಇನ್ನೊಂದು ಮರದ ಘರ್ಷಣೆಯಾಗಿ ಅಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದೆ. ಆವಾಗ ಕಾಡ್ಗಿಚ್ಚು ಆಗುವಂಥದ್ದು. ಆ ಸಂದರ್ಭದಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ನಾಶ ಆಗುವಂಥದ್ದನ್ನ ನಾವು ನೋಡ್ತೇವೆ. ಅದನ್ನ ಯಾರು ಮಾಡಿದ್ರು ಅಂತ ಅಂದ್ರೆ ಅದನ್ನು ಜಗತ್ತಿಗೆ ಕಾರಣೀಕರ್ತನಾಗಿರುವಂತ ಪರಮಾತ್ಮನ ಸೃಷ್ಟಿಯ ಅದು ಲೀಲೆ ಅಂತ ಹೇಳ್ತಾರೆ. ತಿಲೆದ ಮರೆಯ ತೈಲದಂತೆ. ಈಗ ನಾವು ಎಣ್ಣೆ ಬೇಕು ಅಂತ ಹೇಳ್ಬಿಟ್ಟು ಎಳ್ಳನ್ನ ಇಟ್ಕೊಂಡ್ರೆ ಅದು ಏನಾದ್ರು ತಗೊಂಡು ಏನಾದ್ರು ಹಚ್ಕೊಂಡ್ರೆ ಎಣ್ಣೆ ಬರ್ತದ? ಎಣ್ಣೆ ಇಲ್ಲ. ಅದಕ್ಕೆ ಕ್ರಿಯೆಗೆ ಒಳಪಡಿಸ್ಬೇಕಾಗ್ತದೆ. ತದನಂತರ ಅದರಿಂದ ತೆಗೆದಂತ ತೈಲವನ್ನ ಪಡಿಬಹುದು. ಹಾಗೆ ಭಗವಂತ ಆ ಎಳ್ಳಿನಲ್ಲಿ ಹೇಗೆ ಎಣ್ಣೆ ಅಡಗಿದೆಯೋ ಅದು ನಮಗೆ ಕಾಣಿಸ್ತದೆ ಎಣ್ಣೆ ಅಂದ್ರೆ ಇಲ್ಲ. ಹಾಗೆ ಭಗವಂತ ಅಡಗಿದ್ದಾನೆ. ಹಾಗೆ ನಮ್ಮ ಭಾವದ ಮರೆಯಲ್ಲಿ ಆ ಭಗವಂತ ಅಡಗಿದ್ದಾನೆ. ಆ ಬ್ರಹ್ಮವಾಗಿರುವಂತ ಆ ಪರಮಾತ್ಮನನ್ನ ಕಾಣುವಂಥದ್ದು ಅಷ್ಟು ಸುಲಭ ಅಲ್ಲ. ಆ ಕಾಣುವಂತ ನಿಟ್ಟಿನಲ್ಲಿ ಹಲವಾರು ರೀತಿಯಾಗಿರುವಂತ ಸಾಧನೆಯನ್ನು ಮಾಡಬೇಕಾಗ್ತದೆ ಎನ್ನುವಂಥದ್ದು. ಅಂತ ಸಾಧನೆಯ ಹಾದಿಯಲ್ಲಿ ನಾವು ನಡಿಬೇಕಾಗ್ತದೆ ಎನ್ನುವಂಥದ್ದು ಅಕ್ಕ ಹಲವಾರು ರೀತಿಯಾಗಿರುವಂತಹ ನಮಗೆ ಉದಾಹರಣೆ ಸಹಿತವಾಗಿ ತಿಳಿಸ್ಕೊಡ್ತಾರೆ ಎನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ, ಜೀವನದಲ್ಲಿ ನಾವು ಪರಮಾತ್ಮನನ್ನ ಕಾಣಬೇಕು, ನೋಡ್ಬೇಕು ಅಂತೇಳಿ ಈ ಜಗತ್ತಿನಲ್ಲಿ ಬಹಳ ಜನ ಇಡೀ ಬದುಕನ್ನೇ ಆ ಪರಮಾತ್ಮನಿಗೋಸ್ಕರವಾಗಿ ಮುಡುಪಾಗಿಟ್ಟು ಪರಮಾತ್ಮನನ್ನ ಕಾಣಬೇಕು, ನೋಡ್ಬೇಕು ಅನ್ನುವಂಥದ್ದು ಆತ ಇರುವಂತ ರೀತಿಯನ್ನ ಹಲವಾರು ರೀತಿಯಾಗಿರುವಂತ ಜನರ ಬೇರೆ ಬೇರೆ ರೀತಿಯಾಗಿ ಕಂಡಿರ್ತಕ್ಕಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತ ಗೋಚರ ಆಗಿರುವಂಥದ್ದು. ಈಗ ಒಬ್ರಿಗಾದಂತ ಅನುಭವ ಎಲ್ಲರಿಗೂ ಅದೇ ರೀತಿಯಾಗಿರುವಂತ ಅನುಭವ ಆಗ್ಬೇಕು ಅಂತೇನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತಹ ಅನುಭವಗಳಾಗ್ತವೆ ಅನ್ನುವಂಥದ್ದು. ಒಂದೊಂದ್ಸಲ ನೋಡಿದ್ರೆ
ಅಕ್ಕನಿಗಾದಂತ ಅನುಭವವೂ ಕೂಡ ಬಸವಣ್ಣನವ್ರಿಗಾಗಿರ್ತದೆ ಅನ್ನುವಂಥದ್ದು, ಬಸವಣ್ಣನಿಗಾದಂತ ಅನುಭವ ಪ್ರಭುದೇವರಿಗೆ ಆಗ್ತದೆ ಅನ್ನುವಂಥದ್ದು. ಹೀಗೆ ಆಲೋಚನೆ ಚಿಂತನೆ ಇರ್ತದಲ್ಲ, ಅದು ಪ್ರೌಢಮೆ ಪ್ರಬುದ್ಧತೆಯಿಂದ ಕೂಡಿದಾಗ ಆ ನಿಟ್ಟಿಗೆ ಅವಂತಕ್ಕೆ ಹೋಗುವಂತ ನಿಲುವಿಗೆ ಹೋಗುವಂತ ಅವಕಾಶಗಳು ದೊರೆತವೆ ಅನ್ನುವಂಥದ್ದು. ಹಾಗೆ ಸುಪ್ತವಾಗಿ ಗುಪ್ತವಾಗಿರುವಂತದ್ದನ್ನ ಗೋಚರ ಆಗ್ಬೇಕಾದ್ರೆ ಇಡೀ ಬ್ರಹ್ಮಾಂಡದಲ್ಲಿರುವಂತ ಆ ಪರಾತ್ಪರ ಪರವಸ್ತುವನ್ನ ಹೇಗೆ ಕಾಣಬೇಕು? ಮತ್ತೆ ಅಕ್ಕ ಹಲವಾರು ರೀತಿಯಾಗಿರುವಂತ ಉದಾಹರಣೆ ಸಹಿತ ತಿಳಿಸ್ಕೊಡ್ತಾರೆ. ಉದಕದೊಳಗೆ ಬೈಚಿಟ್ಟ ಬಯಕೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರುಚಿಯ ರಸದಂತಿದ್ದಿತ್ತು, ಸಸಿಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಈಗ ನೀರೊಳಗೆ ಬೆಂಕಿ ಇರೋದು ಸತ್ಯ, ಆದ್ರೆ ಅದು ಗೋಚರ ಆದಾಗ ಮಾತ್ರ ನಮ್ಮ ಅರಿವಿಗೆ ಬರ್ತದೆ. ಹಾಗೆ ಸಸಿಯೊಳಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಸಸ್ಯರಾಶಿ ಹಲವಾರು ರೀತಿಯಾಗಿರುವಂತಹ ಕೊಡುಗೆಯನ್ನ ಕೊಟ್ಟಿದೆ. ಆದ್ರೆ ಶ್ರೀಗಂಧವನ್ನ ನಾವು ಆ ಮರವನ್ನ ನೋಡ್ತೇವೆ, ಆ ಶ್ರೀಗಂಧವನ್ನ ಕಡಿದು ಸುಮ್ಮನೆ ಇಟ್ಟರೆ ಅದು ಸುಗಂಧ ಬೀರ್ತದೇನು? ಇಲ್ಲ, ಅದನ್ನ ತೀಡ್ಬೇಕು. ಅದನ್ನ ತೇದಾಗ ಮಾತ್ರ ಅದು ಸುವಾಸನೆಯನ್ನು ಹೇಗೆ ಬೀರ್ತದೋ ಭಗವಂತನು ಕೂಡ ಹಾಗೆ ಆ ಗಂಧದಲ್ಲಿ ಆ ಸುವಾಸನೆ ರೀತಿಯಾಗಿ ಭಗವಂತ ಉದುಗಿದಾನೆ ಎನ್ನುವಂಥದ್ದು. ಹಾಗೆ ಹೂವಿನಲ್ಲಿ ಪರಿಮಳ ಅಡಗಿದೆ, ಅದನ್ನ ನಾವು ಆಸ್ವಾದಿಸಬಹುದು, ಆದ್ರೆ ಹೇಳೋದಕ್ಕೂ ಬರಲ್ಲ. ಒಂದೊಂದು ಹೂವಿನಲ್ಲೂ ಒಂದೊಂದು ರೀತಿಯಾಗಿರುವಂತಹ ಪರಿಮಳಗಳು, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತಹ ಅನುಭವಗಳು ಹೇಗೆ ಆಗ್ತವೋ ಹಾಗೆ ಹಲವಾರು ರೀತಿಯಾಗಿರುವಂತಹ ಪರಿಮಳದಲ್ಲಿ ಯಾವ ರೀತಿಯಾಗಿರ್ತವೋ ಹಾಗೆ ಪರಿಮಳದಂತೆ ಭಗವಂತ ಉದುಗಿದಾನೆ ಎನ್ನುವಂಥದ್ದು, ಇದ್ದಾನೆ ಎನ್ನುವಂಥದ್ದು. ಆದ್ರೆ ಅದು ಹೇಳೋದಕ್ಕೂ ಬರೋದಿಲ್ಲ, ಅದನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಹಲವಾರು ರೀತಿಯಾಗಿರುವಂತಹ ಶರಣರು ಉದಾಹರಣೆ ಸಹಿತವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ರೇಡಿಯೋ ಇದೆ ಅನ್ಕೊಳ್ಳಿ. ರೇಡಿಯೋ ಇದ್ದಾಗ ಅದನ್ನ ಕೇಳಬಹುದು ಅಲ್ವಾ, ಅದನ್ನ ನೋಡೋದಕ್ಕೆ ಬರಲ್ಲ, ಶಬ್ದದ ಮುಖಾಂತರವಾಗಿ ಗ್ರಹಿಸ್ತೇವೆ. ಹಾಗೆ ಮಾಧ್ಯಮದ ಮುಖಾಂತರವಾಗಿ ನೋಡ್ತೀವಿ, ಎಲ್ಲೇ ಇರುವಂತದ್ದನ್ನ ಇಲ್ಲೇ ನೋಡ್ತೀವಿ. ಅದನ್ನ ಯಾವುದರ ಮುಖಾಂತರವಾಗಿ? ವಿಜ್ಞಾನ ಅಂತೀವಿ. ವಿಜ್ಞಾನಕ್ಕಿಂತಲೂ ಕೂಡ ಅತೀತವಾಗಿರ್ತಕ್ಕಂಥದ್ದೊಂದಿದೆ, ಅದೇ ಪರಾತ್ಪರ ಪರವಸ್ತು ಅನ್ನುವಂಥದ್ದನ್ನ ಶರಣರು ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಯನ್ನಾಗಿ ಕೊಟ್ಟು ನಮಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಅಂತ ಕಾಣಲಾರದಂತಹ ವಸ್ತುವನ್ನ, ಆ ಪರಾತ್ಪರ ಪರವಸ್ತುವನ್ನ ನೋಡ್ಬೇಕಲ್ಲ, ಕಾಣಬೇಕಲ್ಲ ಅಂತೇಳಿ ಹಲವಾರು ರೀತಿಯಾಗಿರುವಂತಹ ಸಾಧನೆಯ ಮುಖಾಂತರವಾಗಿ ನಾವು ಕಾಣೋದಕ್ಕೆ ಬರ್ತದೆ ಅನ್ನುವಂಥದ್ದು. ಅಂತ ಸಾಧನೆಯ ಹಾದಿಯಲ್ಲಿ ಜಗತ್ತಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಸಂತ ಮಹಂತರು ಶಿವಯೋಗಿಗಳಾಗಿ ಹೋಗಿದ್ದಾರೆ, ತಪಸ್ವಿಗಳಾಗಿದ್ದಾರೆ, ಋಷಿಮುನಿಗಳಾಗಿ ಹೋಗಿರುವಂತದ್ದನ್ನ ನಾವು ಕಾಣ್ತೇವೆ. ಆದ್ರೆ ಅವರ ಬದುಕು ಜೀವನ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯಾಗಿದ್ರೆ, ಆದ್ರೆ ನಮ್ಮ ನಿಮ್ಮೆಲ್ಲರ ಆದರ್ಶಪ್ರಾಯವಾಗಿರುವಂತ ಇಡೀ ಜಗತ್ತಿಗೆ ಬೆಳಕನ್ನ ಕೊಡುವಂತ, ಇಡೀ ಜಗತ್ತನ್ನೇ ನಿರ್ವಹಿಸುವಂತ ಆ ಪರಾತ್ಪರ ಪರವಸ್ತುವನ್ನ ಕಾಣುವಂತ ವಿಧಾನವನ್ನ ಯಾರಾದ್ರೂ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅನ್ನುವಂಥದ್ದನ್ನ ನಾವು ಅಭಿಮಾನದಿಂದ ಹೇಳ್ಕೋಬೇಕು. ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತ ಭಗವಂತನ ಇರುವಿಕೆಯನ್ನ ನಮಗೆ ತೋರಿಸ್ತಾರೆ. ಕಲ್ಲಿನಲ್ಲಿ ತೋರಿಸ್ತಾರೆ, ಮಣ್ಣಲ್ಲಿ ತೋರಿಸ್ತಾರೆ, ಮರದಲ್ಲಿ ತೋರಿಸ್ತಾರೆ, ಲೋಹದಲ್ಲಿ ತೋರಿಸ್ತಾರೆ, ವ್ಯಕ್ತಿಯಲ್ಲಿ ತೋರಿಸ್ತಾರೆ. ಆದ್ರೆ ಅದು ವೈಚಾರಿಕವಾಗಿದೆಯೇ, ವೈಜ್ಞಾನಿಕವಾಗಿದೆಯೇ, ತಾತ್ವಿಕವಾಗಿದೆಯೇ ಅಂತ ನೋಡೋದಾದ್ರೆ ಇಲ್ಲ. ಆ ಪರಮಾತ್ಮನನ್ನ ಸದಾ ನನ್ನೊಟ್ಟಿಗೆ ಇಟ್ಕೊಳ್ಳುವಂತ ಭಾಗ್ಯ ಇದೆಯಲ್ಲ, ಹೊರಗೆ ತೋರಿಸೋದಲ್ಲ, ನನ್ನೊಳಗಿರುವಂತ ಆತ್ಮ ಚೈತನ್ಯವನ್ನ, ನನ್ನೊಳಗಿರುವಂತ ಪರಾತ್ಪರ ಪರವಸ್ತುವನ್ನ ಸದಾ ನನ್ನೊಟ್ಟಿಗೆ ಎದೆ ಮೇಲೆ ದೇವರು ಕಟ್ಕೊಂಡು ಓಡಾಡುವಂತ ಧರ್ಮ ಯಾರಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ, ಬಸವ ಧರ್ಮ ಅನ್ನುವಂಥದ್ದು. ಬೇರೆ ಯಾವ ಧರ್ಮದಲ್ಲೂ ಅದಿಲ್ಲ. ಭಗವಂತನನ್ನ ಕಟ್ಕೊಂಡು ಹಿಂದೆಲ್ಲ ಹೇಳ್ತಾರೆ, ಹಿಂದೆಲ್ಲ ಇತ್ತು ಲಿಂಗ ಅಂತೇಳಿ, ಹಿಂದೆಲ್ಲ ಇರ್ಬೋದು, ಮುಡಿಯಲ್ಲಿ ಕಟ್ಕೊಂಡು ಹೋಗೋದು ಅಥವಾ ಇನ್ನೆಲ್ಲೋ ತಗೊಂಡು ಹೋಗುವಂತ ಒಂದು ಪ್ರಕ್ರಿಯೆ ಇತ್ತು. ಆದ್ರೆ ತನ್ನರಿವನ್ನ ಜಾಗೃತ ಮಾಡಿ ಮುಂದಿನ ಪ್ರಕ್ರಿಯೆ ಹೇಗಿರಬೇಕು ಅನ್ನುವಂಥದ್ದನ್ನ ಸಾಧನೆಯ ಮುಖಾಂತರವಾಗಿ ಈ ಜಗತ್ತಿನ ಕಾಲಮಾನ ಹೇಗಿರಬೇಕು ಅನ್ನುವಂಥದ್ದನ್ನ ಮುಂದಿನ ದಿನಮಾನದ ಭವಿಷ್ಯವನ್ನ ಇವತ್ತೇ ಹೇಳ್ತಾ ಇದ್ರು ಶರಣರು ಅನ್ನುವಂಥದ್ದು.
ಆ ಪರಾತ್ಪರ ಪರವಸ್ತುವಿನ ಮುಖಾಂತರವಾಗಿ ಅಸಾಧ್ಯ ಅನ್ನುವಂಥದ್ದನ್ನ ಸಾಧನೆ ಮಾಡಿ ತೋರಿಸಿದಂಥವ್ರು ಬಸವಾದೀಶ್ವರ ಶರಣರು ಅನ್ನುವಂಥದ್ದು. ಪರಮಾತ್ಮನ ಇರುವಿಕೆಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಆ ಭಗವಂತ ಹೇಗಿದ್ದಾನೆ ಅನ್ನುವಂಥದ್ದನ್ನ, ಇಡೀ ಬ್ರಹ್ಮಾಂಡವಾಗಿ ಜಗದಗಲ ಮುಗಿಲಗಲವಾಗಿರುವಂತಹ ಪರಮಾತ್ಮನನ್ನ ನಾವು ನೋಡ್ಬೇಕು, ನಾವು ಕಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆ ಚಿಂತನೆಯನ್ನು ಮಾಡಿದ್ರೆ ಬಸವಣ್ಣನವರು ಅಂತಹ ಜಗತ್ತಿನ ಆಕಾರವಾಗಿರುವಂತಹ ಆ ಪರಮಾತ್ಮನನ್ನ ಅಂಗೈಗೆ ತಂದು ಕೊಡ್ತಾರೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾವು ಲಿಂಗ ಒಂದು ಪೂಜೆ ಮಾಡ್ಬಿಟ್ಟು ಸಾಕು, ಇಡೀ ಜಗತ್ತನ್ನೇ ಪೂಜೆ ಮಾಡಿದ ಹಾಗೆ ಅನ್ನುವಂಥದ್ದು. ಅಂತ ಜಗದಗಲವಾಗಿರುವಂತಹ ಮುಗಿಲಗಲವಾಗಿರುವಂತಹ ಪರಮಾತ್ಮನನ್ನ ಅಂಗೈಗೆ ತಂದುಕೊಟ್ಟಂತ ಯಾವ್ದಾದ್ರು ಧರ್ಮ ಇದ್ರೆ ಅದು ಲಿಂಗವಂತ ಧರ್ಮ ಅನ್ನುವಂಥದ್ದು. ಅಂತ ಧರ್ಮದಲ್ಲಿ ನಾವು ಹುಟ್ಟಿದೀವಿ, ಬೆಳೆದಿದ್ದೀವಿ ಅಂತ ಅನ್ನುವಂಥದ್ದು ನಮಗೆ ಹೆಮ್ಮೆ ಅನ್ನುವಂಥದ್ದು. ಈ ಸಮಾಜದಲ್ಲಿ ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಸ್ವತಂತ್ರವಾಗಿ ಬಾಳ್ತಾ ಇದ್ದೀವಿ ಅನ್ನುವಂಥದ್ದು. ಯಾವ ವ್ಯಕ್ತಿ ಏನು ಪ್ರಶ್ನೆಯನ್ನು ಕೇಳಿದ್ರು ಕೂಡ ಆ ಭಗವಂತನ ಸ್ವಸ್ವರೂಪ ದರ್ಶನವನ್ನ ನಾವು ಎಲ್ಲಿ ಬೇಕೋ ಅಲ್ಲಿ ನೋಡ್ಬೋದು ಅನ್ನುವಂಥದ್ದು. ಈಗ ಎಷ್ಟೋ ಜನ ನಾಲ್ಕು ಗೋಡೆಗಳ ಮಧ್ಯೆಯನ್ನು ಕೂತು ನಾವು ಶಿವಯೋಗವನ್ನಷ್ಟೇ ಮಾಡ್ತೀವಿ ಅಲ್ವಾ? ಇಲ್ಲ, ಶರಣರು, ಸಂತರು, ಶಿವಯೋಗಿಗಳು ಎಲ್ಲಿ ಹೋದಂತ ಸಂದರ್ಭದಲ್ಲಿ ಕಾಡಿನಲ್ಲಿರ್ಬೋದು, ತೋಟದಲ್ಲಿರ್ಬೋದು, ತನ್ನ ಮನೆಯ ಪರಿಸರದಲ್ಲಿರ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ಅಲ್ಲಿ ಭಗವಂತನನ್ನ ನೋಡಬೇಕು ಅಂದಾಕ್ಷಣ ಶಿವಯೋಗವನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ನಮ್ಮ ಆ ಭಗವಂತನಿಗೂ ಕೂಡ ಮಧ್ಯ ಇನ್ಯಾರು ಕೂಡ ದಲ್ಲಾಳಿಗಳು ಇರೋದೇ ಇಲ್ಲ ಅನ್ನುವಂಥದ್ದು. ನಾನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮನುಷ್ಯನ ಜೊತೆ ಮಾತಾಡ್ತಾ ಇಲ್ಲ. ಇವತ್ತು ನಮಗೆ ಬಸವಣ್ಣನವರು ಭಗವಂತನ ಜೊತೆ ಮಾತಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾವು ಇವತ್ತು ಹೆಮ್ಮೆ ಪಡಬೇಕು ಅನ್ನುವಂಥದ್ದು. ಅಂತ ಬಸವಣ್ಣನವರು ಆ ಜಗದಗಲ ಮುಗಿಲಬಗಲವಾಗಿರುವಂತಹ ಪರಮಾತ್ಮನನ್ನ ಕರಸ್ಥಲಕ್ಕೆ ತಂದು ಕೊಟ್ಟಿದ್ದಾರೆ. ಅದರ ಮುಖಾಂತರವಾಗಿ ನಮ್ಮ ಬದುಕಿನ ಆಗು ಹೋಗೋದನ್ನ ಎಲ್ಲವನ್ನು ಕೂಡ ನಾವು ವ್ಯಕ್ತಿ ಹತ್ರ ಮಾತಾಡ್ತೀವಿ, ಬಂಧುಗಳ ಹತ್ರ ಮಾತಾಡ್ತೀವಿ, ಸ್ನೇಹಿತರ ಹತ್ರ ಮಾತಾಡ್ತೇವೆ. ಆದ್ರೆ ನಮ್ಮ ಎಲ್ಲ ಆಗು ಹೋಗುಗಳನ್ನ, ಇಡೀ ಜಗತ್ತನ್ನ, ಇಡೀ ಸಕಲ ಚರಾಚರ ವಸ್ತುವಿಗೆ ಕಾರಣವಾಗಿರುವಂತಹ ಪರಮಾತ್ಮನೊಟ್ಟಿಗೂ ಕೂಡ ನಾವು ಮಾತಾಡ್ಬೇಕಲ್ವೇ? ಅಂತ ಭಗವಂತನೊಟ್ಟಿಗೆ ಮಾತನಾಡಿಸುವಂತ ಒಂದು ಪ್ರಕ್ರಿಯೆ ವಿಶ್ವಗುರು ಬಸವಣ್ಣನವರು ನಮಗೆ ತಂದುಕೊಟ್ಟಿದ್ದಾರೆ ಎನ್ನುವಂಥದ್ದು. ಅಂತ ಭಗವಂತನನ್ನೇ ಎದೆ ಮೇಲೆ ಕಟ್ಟಿಕೊಂಡು ನಾವು ಮಾತಾಡೋ ದೇವರು, ನಡೆದಾಡೋ ದೇವರು, ಮಾನವನಲ್ಲಿ ಮಹಾದೇವನನ್ನು ಕಾಣುವಂತ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಬಸವಣ್ಣನವರು ಎಂಥ ಆಲೋಚನೆ, ಎಂಥ ವಿಚಾರ ಚಿಂತನೆ ಎನ್ನುವಂಥದ್ದು. ಅಂತ ಭಗವಂತನ ಇವತ್ತೂ ಕೂಡ ಈ ಜಗತ್ತಿನ ದಾರ್ಶನಿಕರಾಗಿರುವಂತಹ ಬಸವಣ್ಣನವರು ಕೊಟ್ಟಂತಹ ಲಿಂಗದ ಪ್ರಕ್ರಿಯೆಯನ್ನ ಹಲವಾರು ರೀತಿಯಾಗಿ ಈ ಜಗತ್ತಿಗೆ 900 ವರ್ಷದಿಂದಲೂ ಕೂಡ ಸಾರ್ತಾ ಬಂದಿದ್ದಾರೆ. ಆದರೂ ಕೂಡ ಜನ ಹೊರಗೇ ಹುಡುಕ್ತಾ ಇದ್ದಾರೆ, ಹೊರಗೇ ನೋಡ್ತಾ ಇದ್ದಾರೆ ಎನ್ನುವಂಥದ್ದು. ಇಲ್ಲ, ಭಗವಂತ ನನ್ನೊಳಗಿದ್ದಾನೆ ಎನ್ನುವಂಥದ್ದು. ಉಸಿರಾಡಿದ್ರೆ ಶಿವ, ಉಸಿರೋದ್ರೆ ಶವ ಅನ್ನುವಂಥದ್ದು. ಈ ಕಾಯ, ಈ ತನು, ಈ ಶರೀರ ಅನ್ನುವಂಥದ್ದು ಇದಕ್ಕೆ ಅಳಿವುಂಟು, ಜಂಗಮನಿಗೆ ಅಳಿವಿಲ್ಲ ಅನ್ನುವಂಥದ್ದನ್ನ ಪರಿಚಯ ಮಾಡಿಕೊಡ್ತಾರೆ ಬಸವಾದೀಶ್ವರ ಶರಣರು. ಅಂತ ಜಂಗಮನ ನಿಲುವನ್ನು ಹೊಂದಿ ಈ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ನರನಾದಂತ ವ್ಯಕ್ತಿಯನ್ನ ಹರನ ಸ್ಥಿತಿಗೆ ಕೊಂಡೊಯ್ಯುವಂಥದ್ದು, ಬದಿಯಾಗಿ ಎಲ್ಲೋ ಬದುಕುವಂತ ವ್ಯಕ್ತಿಯನ್ನ ಸಮಾಜದಲ್ಲಿ ಶ್ರೇಷ್ಠೋತ್ತಮನನ್ನಾಗಿ ಮಾಡಿದಂತಹ ಧರ್ಮ ಅದು ಲಿಂಗಾಯತ ಧರ್ಮ, ಬಸವ ಧರ್ಮ ಅನ್ನುವಂಥದ್ದು. ಅಂತ ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ನಾವು ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಬದುಕು, ಜೀವನ ಅದು ಸಾರ್ಥಕ ಆಗ್ತದೆ. ಅಂತ ಸಾರ್ಥಕತೆಯ ಬದುಕನ್ನ ಬದುಕಬೇಕು ಅನ್ನೋದು. ನಮ್ಮ ಬದುಕಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಬರೋವೆ, ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಅನ್ನುವಂಥದ್ದು. ಅಂತ ಸಂದರ್ಭದಲ್ಲಿಯೂ ಕೂಡ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು ಬಂದಾಗ ಅದನ್ನ ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಬಸವಾದೀಶ್ವರ ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು. ಹಾಗೆ ಅಕ್ಕನ ಬದುಕಿನಲ್ಲೂ ಕೂಡ ಹಲವಾರು ರೀತಿಯಾಗಿರುವಂತಹ ನೋವು, ನಿಂದೆ, ಅಪಮಾನವು, ತಲ್ಲಣಕ್ಕೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕನ ಬದುಕಿನಲ್ಲೂ ಕೂಡ ಎಷ್ಟೋ ಘಟನೆಗಳು ಸಂಭವಿಸ್ತವೆ ಅನ್ನುವಂಥದ್ದು. ಒಮ್ಮೊಮ್ಮೆ ಅನಿಸ್ತದೆ, ಇವತ್ತು ಅಕ್ಕನ ಬದುಕು, ಜೀವನ, ಸಾಧನೆಯನ್ನ ನೋಡಿದ್ರೆ ಅಕ್ಕನಿಗೆ ಎಂಥ ದೃಢತೆ ಇತ್ತು, ಎಂಥ ಆತ್ಮವಿಶ್ವಾಸ ಇತ್ತು ಅನ್ನುವಂಥದ್ದು. ಅಕ್ಕನ ಬದುಕಿನಲ್ಲಿ ಆ ಕೆಟ್ಟ ಒಂದು ಘಟನೆ ನಡೀತದೆ. ಅದು ಯಾವುದಪ್ಪ ಅಂದ್ರೆ ಕೌಶಿಕ ಮಹಾರಾಜನ ಒಂದು ಘಟನೆ. ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇದ್ದ ಹಾಗೆ ಅಕ್ಕನ ಸ್ನೇಹಿತರೆಲ್ಲರೂ ಕೂಡ ಊರಿಗೆ ಬರ್ತಾರೆ. ಊರಿಗೆ ಬಂದಂತ ಸಂದರ್ಭದಲ್ಲಿ ತನ್ನ ಎಲ್ಲ ಸ್ನೇಹಿತರು, ಆಕೆ ಒಟ್ಟಿಗೆ ಇದ್ದಂಥವ್ರು, ಕೆಲವರು ಮದುವೆ ಆಗಿರ್ತದೆ, ಕೆಲವರು ಮಕ್ಕಳಾಗಿರ್ತದೆ, ಕೆಲವರು ತನ್ನ ಸ್ನೇಹಿತರು ಇನ್ನೂ ಮದುವೆ ಆಗ್ತಾನೆ ಅಥವಾ ಆಗ್ಲೇ ಇದ್ದವ್ರು ಇರ್ತಾರೆ. ಎಲ್ಲರೂ ಕೂಡ
ತನ್ನೊಟ್ಟಿಗೆ ಆಕೆಯನ್ನ ಮಾತಾಡಿಸೋದಕ್ಕೆ ಬರ್ತಾರೆ. ಆಕೆಗೆ ತುಂಬಾ ಆಶ್ಚರ್ಯ ಆಗ್ತದೆ, ಸಂತೋಷ ಆಗ್ತದೆ. ಯಾಕೆ ನೀವೆಲ್ಲರೂ ಕೂಡ ಇಷ್ಟೊಂದು ವಿಶೇಷವಾಗಿ ಆಗಮಿಸಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ನಾವಷ್ಟೇ ಬಂದಿಲ್ಲ, ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಕಡೆಯಿಂದಲೂ ಕೂಡ ಜನರು ಊರಿಗೆ ಬಂದಿದ್ದಾರೆ ನಮ್ಮ ಉಡುತಡಿಗೆ ಅಂತಾರೆ. ಯಾಕೆ ಬಂದಿದ್ದಾರೆ, ಏನ್ ವಿಶೇಷ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಅಕ್ಕನಿಗೆ ಹೇಳ್ತಾರೆ, ರಾಜ ಕಾಡಿಗೆ ಹೋದಂತವನು ವರ್ಷಾನುಗಟ್ಲೆ ಹೋಗಿದ್ದ, ಆತ ಬರ್ತಾ ಇದ್ದಾನೆ. ಅದಕ್ಕೆ ಊರಿನಲ್ಲೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆತನನ್ನ ಬರಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು. ಆತನ ಬರಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇಡೀ ಅರಮನೆಯ ವ್ಯವಸ್ಥೆ, ಆ ರಾಜ ಪುರೋಹಿತಿಕೆ ಇರ್ಬೋದು, ಅಲ್ಲಿರುವಂತ ಮಂತ್ರಿ ಮಹೋದಯರಿರ್ಬೋದು, ಅಲ್ಲಿರುವಂತ ಎಲ್ಲ ಸೇವಕರು ಪ್ರತಿಯೊಬ್ಬರು ಕೂಡ ಆನೆ, ಒಂಟೆ, ಮೇನೆ ಎಲ್ಲವನ್ನು ತಗೊಂಡು, ಭಾಜ ಭಜಂತ ಎಲ್ಲವನ್ನು ತಗೊಂಡು ಆತನ ಸ್ವಾಗತಕ್ಕೋಸ್ಕರವಾಗಿ ಊರಿನ ಹೊರಗೆ ಕಾಯ್ತಾ ಇರ್ತಾರೆ. ಊರಿನವರೆಲ್ಲರೂ ಕೂಡ, ಪುರುಷರೆಲ್ಲರೂ ಕೂಡ ಇಡೀ ಊರೆಲ್ಲ ಓಡಾಡ್ಬೋದಾಗಿತ್ತು, ಆದ್ರೆ ಹೆಣ್ಮಕ್ಳಿಗೆ ಆ ರೀತಿಯಾಗಿ ಊರಲ್ಲಿ ಹೋಗುವಂತ ಒಂದು ಅವಕಾಶ ಇರಲಿಲ್ಲ ಅನ್ನೋದು. ಏನೇ ಸಂಭ್ರಮ ಸಡಗರ ಇದ್ರೂ ಕೂಡ ಅವರ ಮನೆ ಹತ್ರ, ಮನೆಯ ಮುಂಭಾಗ, ಮನೆಯ ಮೇಲ್ಗಡೆ, ಇಲ್ಲಿ ತಾನಿರುವಂತ ಪರಿಸರದಲ್ಲಷ್ಟೇ ಓಡಾಡುವಂತ, ನೋಡುವಂತ, ಮಾಡುವಂತ ಒಂದು ವ್ಯವಸ್ಥೆ ಇತ್ತು. ಅಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತರೆಲ್ಲರೂ ಕೂಡ ಬಂದು ಹೇಳ್ತಾರೆ, ನಾವೆಲ್ಲರೂ ಕೂಡ ಹೊಸ ಹೊಸ ಬಟ್ಟೆ ಹಾಕೊಂಡಿದ್ದೀವಿ, ಹೊಸ ಹೊಸ ಆಭರಣಗಳನ್ನೆಲ್ಲವನ್ನು ಧರಿಸ್ಕೊಂಡಿದ್ದೀವಿ, ಶೃಂಗಾರವನ್ನ ಮಾಡ್ಕೊಂಡ್ ಬಂದಿದ್ದೀವಿ, ನೀನು ಶೃಂಗಾರವನ್ನ ಮಾಡ್ಕೊ ಅಂತಾರೆ. ಅಕ್ಕನಿಗೆ ಯಾವುದು ಕೂಡ ಭೌತಿಕವಾಗಿರುವಂತ ವಸ್ತುವಿನ ಶೃಂಗಾರದ ಅವಶ್ಯಕತೆನೇ ಬೇಡ ಅನ್ನುವಂತ ಎಲ್ಲವನ್ನು ಕೂಡ ಬಿಟ್ಟಿದ್ದೀನಿ ಅಂದ್ರೂ ಕೂಡ ಅವರ ಬಲವಂತಕ್ಕೋಸ್ಕರವಾಗಿ ಆಕೆ ಎಲ್ಲ ಆಭರಣಗಳನ್ನ, ಉಡುಗೆ ತೊಡುಗೆಗಳನ್ನ ತೊಟ್ಕೊಂಡು ಆಕೆ ಶಿವಯೋಗವನ್ನ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಸ್ನೇಹಿತರು ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆ ಮೇಲೆ. ನೋಡೋಣ ಬಾ, ಊರಿನ ರಾಜ ಬರ್ತಾ ಇದ್ದಾನೆ, ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಇಡೀ ಊರೇ ನೋಡ್ತಾ ಇದ್ದೆ, ನೀನು ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆ ಮನೆಯ ಮೇಲ್ಗಡೆ ನಿಂತ ಸಂದರ್ಭದಲ್ಲಿ ತನ್ನ ಇಡೀ ಊರೇನೆ ಚಪ್ರ ಹಾಕಿ, ಅಂದರ ಹಾಕಿ ಅಲಂಕಾರವನ್ನು ಮಾಡಿರ್ತಾರೆ. ಆ ಬರುವಂತ ಆದಿಯಲ್ಲಿ ಎಲ್ಲರೂ ಕೂಡ ಆ ರಾಜನಿಗೆ ಗೌರವವನ್ನು ಸಲ್ಲಿಸಿ ಆತನಿಗೆ ಫಲತಾಂಬೂಲವನ್ನ ಕೊಟ್ಟು ಎಲ್ಲ ಗೌರವವನ್ನ ಸಲ್ಲಿಸ್ತಾ ಇರ್ತಾರೆ. ಆ ಗೌರವವನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಹಾಗೆ ಅಕ್ಕನ ಮನೆ ಮುಂದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ತಂದೆಯೂ ಕೂಡ ಆತನಿಗೆ ಆ ವ್ಯಾಪ್ತಿಯಲ್ಲಿರೋದ್ರಿಂದ ಅವರು ಕೂಡ ಆತನಿಗೆ ಗೌರವವನ್ನ ಸಲ್ಲಿಸ್ತಾರೆ. ಆ ಗೌರವವನ್ನ ಸಲ್ಲಿಸಿದಾಕ್ಷಣ ಆತನಿಗೆ ಆ ಮನೆ ಮೇಲೆ ನಿಂತಿರುವಂತ ಎಲ್ಲರನ್ನು ಕೂಡ ಆತ ವರ್ಷಾನುಗಟ್ಲೆ ಕಾಡಿನಲ್ಲಿದ್ದಂತ ವ್ಯಕ್ತಿಗೆ ನಾಡಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನೋಡುವಂಥದ್ದು ಸಹಜ. ಹಾಗೆ ಆತ ಎಲ್ಲರನ್ನೂ ಕೂಡ ಪ್ರತಿಯೊಬ್ಬರನ್ನು ನೋಡ್ತಾನೆ, ಮಾತಾಡಿಸ್ತಾನೆ, ಅಥವಾ ಕೈ ಮುಗಿದವರಿಗೆ ಪ್ರತಿಯಾಗಿ ಕೈ ಮುಗಿತಾನೆ. ಈ ರೀತಿ ಹಸ್ತವನ್ನ ತೋರಿಸಿದವರಿಗೆ ಹಸ್ತಲಾಗನೆಯನ್ನು ಮಾಡ್ತಾನೆ. ಹೀಗೆ ಹಲವಾರು ರೀತಿಯಾಗಿರುವಂತಹ ಪ್ರಕ್ರಿಯೆಗಳು ನಡೀತಾ 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 ಇವರು ಮನೆ ಮುಂದಕ್ಕೆ ಬಂದಾಗ ಆತ ನೋಡ್ತಾನೆ. ಎಲ್ಲರೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಆತನ ದೃಷ್ಟಿಗೆ ಅಕ್ಕ ಕಾಣಿಸ್ತಾರೆ. ನಾನು ಎಲ್ಲರನ್ನೂ ಕೂಡ ನೋಡಿದೆ, ಆ ಕಾಡಿನಿಂದ ಬಂದಾಗ ಎಲ್ಲರೂ ಕೂಡ ಸ್ವಾಗತವನ್ನ ಮಾಡಿಕೊಂಡು ಇಷ್ಟು ಚೆನ್ನಾಗಿರುವಂತ, ಇಷ್ಟು ಸುಂದರವಾಗಿರುವಂತವ್ರನ್ನ ಯಾರನ್ನೂ ನೋಡಿಲ್ಲ ಅಂತೇಳಿ ಆತ ಹಾಗೆ ದೃಷ್ಟಿಸಿ ನೋಡ್ತಾ ಇರ್ತಾನೆ. ಹೇಗೆ ನೋಡ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರಿರೋರೆಲ್ಲರೂ ಕೂಡ ಆತನನ್ನು ಈತ ಈಗ ನೋಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗೋ ಹಾಗೆ ಅವರ ಜೊತೆಯಲ್ಲಿರುವಂತವ್ರು ಕೂಡ ಆತನಿಗೆ ಎಚ್ಚರಿಸ್ತಾರೆ. ನೀನು ಆನೆ ಮೇಲೆ, ಅಂಬಾರಿ ಮೇಲೆ ಹೊರಟಿದ್ದೀಯಾ, ನೀನು ಹೀಗೆ ವಿಚಲಿತನಾಗಬಾರದು, ನಡಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆತ ನೋಡಿದ ಆ ದೃಶ್ಯವನ್ನೇ ಕಣ್ತುಂಬಿಕೊಂಡು ಆತ ಒಂದು ರೀತಿ ಅದೇ ವ್ಯಾಮೋಹದಲ್ಲಿ, ಅದೇ ಗುಂಡಿನಲ್ಲಿ ಇರ್ತಾನೆ. ಕೆಲವು ಗಂಟೆಗಳ ನಂತರ ತನ್ನ ಸಹಚರರಿಗೆ, ಮಂತ್ರಿಗಳಿಗೆ ಹೇಳಿ, ನೋಡಪ್ಪ, ನಾನು ಈಗ ಆ ಓಂಕಾರ ಶೆಟ್ಟಿಯ ಮನೆ ಮೇಲೆ ಒಬ್ಬ ಬಹಳ ಸುಂದರವಾಗಿರುವಂತಹ ಒಂದು ಹುಡುಗಿಯನ್ನ ನೋಡಿದೆ, ನಿನಗೆ ಗೊತ್ತೇ ಅಂತ. ಗೊತ್ತು ನನಗೆ, ಆ ಓಂಕಾರ ಶೆಟ್ಟಿಯ ಆ ಮಗಳೇ ಆ ಮಹಾದೇವಿ ಅಂತ ಹೇಳ್ತಾರೆ. ಆತ ಹೇಳ್ತಾನೆ, ನಾನು ಆಕೆಯನ್ನ ವಿವಾಹ ಆಗಬೇಕು ಅನ್ನುವಂಥದ್ದು. ಇವತ್ತು ಏನಾಗಿದೆ ಅಂದ್ರೆ, ಮೊದಲೆಲ್ಲ ತಂದೆ ತಾಯಿಗಳನ್ನ ನಿಮ್ಮ ಮಗಳಿಗೆ ಒಪ್ಪಿಗೆ ಇದೆಯೇ ಅಥವಾ ನನ್ನ ಮಗಳನ್ನ ಆಗೋದಕ್ಕೆ ಇಷ್ಟ ಇದೆಯೇ ಎಲ್ಲವನ್ನು ಕೂಡ ಒಪ್ಪಿಗೆಯನ್ನ ಸೂಚಿಸುವಂತ ಪ್ರಕ್ರಿಯೆ ಇತ್ತೀಚೆಗಿದೆ ಇವಾಗ. ಆದ್ರೆ ಆಗಿರ್ಲಿಲ್ಲ. ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗ್ಬೇಕಾಗಿತ್ತು. ಎಷ್ಟೋ ದಿನ ಮದುವೆ ಆದ ನಂತರ ಮದುವೆಯಾಗಿ
ಒಂದು ವಾರ ಆದ್ರೂ ಕೂಡ ತನ್ನ ಗಂಡನ ಮುಖನನ್ನ ನೋಡಲಾರದವ್ರನ್ನೂ ಕೂಡ ನಾವು ನೋಡಿದ್ದೀವಿ ಅನ್ನೋಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಮದುವೆಯನ್ನ ಮಾಡ್ತಕ್ಕಂಥದ್ದು ಅಂತ ಒಂದು ಕಾಲವೂ ಕೂಡ ಇತ್ತು. ಆತ ಹೇಳ್ತಾನೆ, ನಾನು ಆಕೆಯನ್ನ ವಿವಾಹ ಆಗಬೇಕು, ನೀವೆಲ್ಲರೂ ಕೂಡ ಹೋಗಿ ತಟ್ಟೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಜ್ರ, ವೈಡೂರ್ಯ, ಫಲ, ತಾಂಬೂಲ, ವಸ್ತ್ರ ಎಲ್ಲವನ್ನು ಕೂಡ ತಗೊಂಡೋಗಿ ಅವ್ರ ಮನೆಗೆ ಹೋಗಿ ನೀವು ಕೇಳ್ಕೊಂಬನ್ನಿ. ರಾಜ, ಇದು ರಾಜಾಜ್ಞೆ ಆಗಿದೆ, ನೀವು ನಿಮ್ಮ ಮಗಳನ್ನ ರಾಜನಿಗೆ ಕೊಟ್ರೆ ನೀವು ಬಹಳ ಚೆನ್ನಾಗಿರ್ತೀರಾ, ಕೌಶಿಕ ಮಹಾರಾಜನ ಮಾವ ಅನಿಸ್ಕೊಳ್ತೀರಾ, ನಿಮ್ಗೆ ಸುಖದ ಸುಪ್ಪತ್ತಿಗೆಯಲ್ಲಿರ್ತೀರಾ, ನೋಡಿ ವಿಚಾರ ಮಾಡಿ ಅಂತ ಹೇಳಿದಾಗ ಅವ್ರ ತಂದೆ ಒಪ್ಪೋದಿಲ್ಲ. ನೋಡಪ್ಪ, ನಾವು ಯಾವ ಸುಖದ ಸುಪ್ಪತ್ತಿಗೆಯ ಅವಶ್ಯಕತೆನೂ ನಮಗೆ ಇಲ್ಲ, ನಾವು ಇದರೆಲ್ಲ ನಮ್ಮ ಮಗಳಿಗೆ ಇದು ಈ ರೀತಿಯಾಗಿರುವಂತ ರಾಜನ ಮದುವೆ ಆಗ್ಬೇಕು ಅನ್ನೋಂಥ ಅಪೇಕ್ಷೆ ಇಲ್ಲ. ಯಾಕಪ್ಪ ಅಂದ್ರೆ ನನ್ನ ಮಗಳು ಶಿವಭಕ್ತಳಾಗಿದ್ದಾಳೆ, ರಾಜ ವಿಲಾಸ ಜೀವನವನ್ನ ನಡೆಸ್ತಾ ಇದ್ದಾನೆ, ಅತಭವಿ, ಆತನಿಗೆ ಸಂಸ್ಕಾರ ಇಲ್ಲ. ಅದಕ್ಕೋಸ್ಕರವಾಗಿ ನನ್ನ ಮಗಳು ಎಂಥ ಗಂಡನನ್ನ ಮಾಡ್ಕೋಬೇಕು ಅಂತ ಇದ್ದಾಳೆ ಅಂದ್ರೆ ಹುಟ್ಟು ಸಾವು ಇರಲಾರದಂತ ಗಂಡನನ್ನ ಮಾಡ್ಕೋಬೇಕು ಅಂತಿದ್ದಾಳೆ, ಆಕೆ ವೈರಾಗ್ಯದ ಜೀವನವನ್ನ ನಡೆಸಬೇಕು ಅಂತ ಇದ್ದಾಳೆ, ನಾವ್ಯಾರು ಒಪ್ಪಲ್ಲ ಅಂತ ಹೇಳಿದಾಗ ಆತನಿಗೆ ತುಂಬಾ ಕೋಪ ಬರ್ತದೆ. ಅಕ್ಕನೂ ಕೂಡ ಆ ಸಂದರ್ಭದಲ್ಲಿ ಬಂದು ಹೇಳ್ತಾರೆ, ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆಲ್ಲ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಆತ ಹೋಗ್ತಾನೆ, ನೀವು ರಾಜಾಜ್ಞೆಯನ್ನ ಮೀರ್ತೀರಾ, ಇದು ರಾಜನ ವಾಕ್ಯವನ್ನ ಪರಿಪಾಲನೆ ಮಾಡೋದಿಲ್ವಾ ಅಂತ ಹತ್ತಾರು ಮಾತುಗಳನ್ನ ಆಡಿ ಹೋಗ್ತಾನೆ. ಮತ್ತೆ ರಾಜನಿಗೆ ಹೋಗಿ ಹೇಳ್ತಾರೆ, ಮತ್ತೆ ಅವನು ಕಳಿಸ್ತಾನೆ, ಮತ್ತೊಮ್ಮೆ ಕೇಳ್ಕೊಂಬ ಹೋಗ್ರಿ. ಆಗ ಕೇಳಲಿಲ್ಲ ಅಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಆಕೆಯನ್ನ ಕರ್ಕೊಂಬರ್ರಿ ಬಲವಂತವಾಗಿ, ಇಲ್ಲ ಅಂದ್ರೆ ಅವರ ತಂದೆ ತಾಯಿಗಳನ್ನ ಕರ್ಕೊಂಬಂದು ಕಾರಾಗೃಹದಲ್ಲಿಡಿ ಎನ್ನುವಂತ ಮಾತಾಡ್ತಾನೆ. ಅವಾಗ ರಾಜಾಜ್ಞೆ, ತಂದೆ ತಾಯಿಗಳ ಮನೆಗೆ ಬಂದು ನೋಡ್ತಾರೆ. ಅವರು ಬರುವಷ್ಟರಲ್ಲಿ ಅಕ್ಕ ತನ್ನ ದಿನನಿತ್ಯದ ಕಾರ್ಯವನ್ನ ಮುಗಿಸಿಕೊಂಡು ಗುರುಗಳ ಹತ್ರ ತನ್ನಗೇನು ಆಧ್ಯಾತ್ಮಿಕವಾಗಿರುವಂತಹ ಸಂಶಯ ಇದೆಯೋ ಅದನ್ನ ಕೇಳೋದಕ್ಕೆ ಅಂತೇಳಿ ಗುರುಗಳ ಹತ್ರ ಹೋಗ್ತಾರೆ. ಇತ್ತ ಅವನ ಮಂತ್ರಿಗಳೆಲ್ಲರೂ ಕೂಡ ಬಂದು ಕೇಳ್ತಾರೆ, ಏನ್ ವಿಚಾರ ಮಾಡಿದ್ರಿ ನೀವು, ರಾಜನಿಗೆ ಏನಂತ ಹೇಳಿ, ನೀವು ಏನಾದ್ರು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದೀರಾ ಅಂತ ಏನೆಲ್ಲ ವಿಚಾರವಾಗಿ ಕೇಳಿದಾಗ ಅವರು ಒಪ್ಪೋದಿಲ್ಲ. ಅವಾಗ ತನ್ನ ತಂದೆ ತಾಯಿಗಳನ್ನ ಕರ್ಕೊಂಡು ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಅಕ್ಕ ಗುರುಮಟ್ಟಕ್ಕೆ ಹೋಗಿ ಗುರುಗಳ ಹತ್ರ ಹಲವಾರು ರೀತಿಯಾಗಿರುವಂತಹ ಬರುವಂತಹ ಎಲ್ಲ ಸಮಸ್ಯೆಗಳ ಬಗ್ಗೆ ಹಲವಾರು ರೀತಿಯಾಗಿರುವಂತಹ ಚರ್ಚೆಗಳನ್ನ, ಚಿಂತನೆಗಳನ್ನ ಅಕ್ಕ ಮಾಡ್ತಾರೆ. ಅವಾಗ ಗುರುಗಳಿಗೆ ಏನ್ ತೋಚಿಸ್ತದೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಮುನ್ಸೂಚನೆಯಾಗಿ ಅದು ಗೋಚರಿಸ್ಬಿಡ್ತದೆ, ಇವತ್ತೂ ಕೂಡ ಅದು ನಡೀತಾ ಇದೆ ಅನ್ನೋಂಥದ್ದು. ಆಗ ಗುರುಗಳು ಹೇಳ್ತಾರೆ, ನಿನ್ನ ಬದುಕಿನಲ್ಲಿ ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ನಿನ್ನ ಧೃತಿಗೆಡಬೇಡ ಅನ್ನುವಂಥದ್ದು. ಹಾಗೆ ಈಗೆಲ್ಲ ನಡೀತಾ ಇದೆ ಬುದ್ಧಿ, ನಾನೇನ್ ಮಾಡ್ಲಿ, ನನ್ಗೇನ್ ಮಾಡ್ಬೇಕು ಅಂತೇಳಿ ತೋಚ್ತಾ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ ಅನ್ನುವಂಥದ್ದು. ಅದನ್ನ ತಡೆಯೋಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ, ಆದ್ರೆ ಆಕೆಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಗುರುಗಳು ತಿಳಿಸ್ಕೊಡ್ತಾರೆ ಅನ್ನುವಂಥ. ಪ್ರತಿಯೊಬ್ಬರಿಗೂ ಕೂಡ ಇದ್ರ ಎಲ್ಲರ ಜವಾಬ್ದಾರಿ ಅನ್ನುವಂಥದ್ದು ಅಕ್ಕನಿಗೆ ಹೇಳ್ತಾರೆ. ನೀನು ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಬಹಳ ಜಾಣ್ಮೆಯಿಂದ ಎಚ್ಚರಿಕೆಯಿಂದ ನೀನು ಇರಬೇಕು. ನೀನು ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀನು ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಧೃತಿಗಿಡಬೇಡ, ನೀನು ಧೈರ್ಯವನ್ನ ಕಳ್ಕೋಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆಗ ಅಕ್ಕನ ಸ್ನೇಹಿತೆ ಬಂದು ಓಡೋಡಿ ಬಂದು ಆಯಾಸದಿಂದ ಬಂದು ಅವಸರವಾಗಿ ಹೇಳ್ತಾಳೆ, ಅಕ್ಕ, ನಿನ್ನ ತಂದೆ ತಾಯಿಗಳನ್ನ ಆ ರಾಜಭಟರು ಬಂದು ಕರ್ಕೊಂಡು ಹೋದ್ರು ಅಂತ ಹೇಳಿದಾಗ ಅಕ್ಕ ಮತ್ತೆ ಒಂದ್ ರೀತಿ ಅಕ್ಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವಾಗ ಗುರುಗಳ ಹತ್ರ ಹೇಳ್ತಾರೆ, ಗುರುಗಳೇ, ನಾನು ಏನ್ ಮಾಡ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಇದಕ್ಕೆ ಉಪಾಯ ಏನು, ಇದಕ್ಕೆ ಮಾರ್ಗ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಶೀಲವನ್ನ, ನಿನ್ನ ವ್ಯಕ್ತಿತ್ವವನ್ನ ನೀನು ಕಾಯ್ಕೋಬೇಕಾದ್ರೆ ನೀನೊಂದು ಯುಕ್ತಿ ಮಾಡಬೇಕು ಅನ್ನುವಂಥದ್ದು. ಏನದು ಯುಕ್ತಿ ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಒಂದು ರಥಾಚರಣೆಯಲ್ಲಿದ್ದೇನೆ, ಆ ರಥಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳು ನನಗೆ ಮಾಡಬಾರ್ದು, ಭಂಗವನ್ನ ಮಾಡಬಾರ್ದು ಅನ್ನುವಂತ ಹಲವಾರು ರೀತಿಯಾಗಿರುವಂತಹ ಷರತ್ತುಗಳನ್ನ ನೀನು ಹಾಕು ಅನ್ನುವಂಥದ್ದನ್ನ ಗುರುಗಳು ಹೇಳ್ಕೊಡ್ತಾರೆ ಅನ್ನುವಂಥದ್ದು. ಅದೇ ತೆರನಾಗಿ ಅಕ್ಕನ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಅಕ್ಕನನ್ನ ಬಹಳ ಗೌರವಾನ್ವಿತವಾಗಿಯೇ ಆ ತಾಯಿಯನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮೊದಲೇ ಅವರ ಶಿಷ್ಯರಿಗೆ ಹೇಳಿರ್ತಾರೆ ಅಕ್ಕ, ಮತ್ತೆ ಅವರ ಆ
ರಾಜಗೃಹಕ್ಕೆ ಹೋದಾಗೂ ಕೂಡ ರಾಜನಿಗೆ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಕೆಲವೊಂದ್ಸಲ ಏನಾಗ್ತದೆ ಗೊತ್ತಾ, ಯಾರಿಗಾದ್ರೂ ನಾವು ಒಂದು ಅಂತ ಹೇಳಿದ್ರೆ ಅವ್ರು ಎರಡು ಅಂತ ಹೇಳಿರ್ತಾರೆ. ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಹೇಳಿದ್ವಿ ಅಂದ್ರೆ ಅವ್ರು ಇನ್ನೊಂದೇನೋ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಯಾವತ್ತೂ ಕೂಡ ಹೇಳುವಂತ ಸಂದರ್ಭದಲ್ಲಿ ಅವ್ರು ತಪ್ಪಾಗಿ ತಿಳ್ಕೊಂಡ್ರೂ ಚಿಂತೆ ಇಲ್ಲ, ಸ್ಪಷ್ಟೀಕರಿಸ್ಬೇಕು ಅನ್ನೋದು. ಒಂದೊಂದ್ಸಲ ನಾನು ಆಗಾಗ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ಏನಾದ್ರು ತಂದೆ ತಾಯಿಗಳು ಹೇಳಿದಾಗ ಮಕ್ಳೇನ್ ಮಾಡ್ತವೆ ಅಂದ್ರೆ, ಅಮ್ಮ ನನಗೇನ್ ಗೊತ್ತಾಗಲ್ವಾ, ನಾನೇನ್ ಚಿಕ್ಕೋನ, ಪದೇ ಪದೇ ಹೇಳ್ತೀಯಲ್ಲಮ್ಮ ಅಂತ ಎಷ್ಟೋ ಮನೆಗಳಲ್ಲಿ ನಡೆಯುವಂತ ಘಟನೆ ಇದು ಅಲ್ವಾ. ಅದಕ್ಕೆ ಮಕ್ಕಳ ಮನಸ್ಥಿತಿ ಪರಿಸ್ಥಿತಿಯನ್ನರಿತು ತಂದೆ ತಾಯಿಗಳು ನಡಿಬೇಕಾಗ್ತದೆ. ಅವಾಗ ಮಗು ಯಾಕೆ 2 ಸತಿ ಹೇಳ್ತಾ ಇದ್ದೀನಿ, ನಿನಗೆ ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ ನೀನು ಮರ್ತೋಗಿರ್ತೀಯ, ಅದಕ್ಕೆ ನಿನಗೆ ಎಚ್ಚರಿಸೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ಅಂತೇಳಿ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಬಹಳ ಜಾಣ್ಮೆಯ ಉತ್ತರವನ್ನ ಹೇಳಬೇಕಾಗಿದೆ ಅನ್ನುವಂಥದ್ದು. ಹಾಗೆ ಗುರುಗಳು ಅಕ್ಕನಿಗೂ ಕೂಡ ಬಹಳ ಜಾಣ್ಮೆಯ ಬದುಕಿನ ರೀತಿಯನ್ನ ಹೇಳ್ತಾರೆ. ನೀನು ಆ ರೀತಿಯಾಗಿರುವಂತಹ ನಿಬಂಧನೆಗಳನ್ನೇನಾದ್ರೂ ನೀನು ಅರಮನೆಗೆ ಹಾಕಿದ್ರೆ ನೀನು ನಿನ್ನ ಶೀಲವನ್ನಾಗ್ಲಿ ನಿನ್ನ ವ್ಯಕ್ತಿತ್ವವನ್ನಾಗ್ಲಿ ಯಾವುದು ಕೂಡ ಕಳ್ಕೊಳ್ಳೋದಿಲ್ಲ. ಬಹಳ ಜಾಗೃತಿಯಿಂದ ನೀನು ಪರಿಶುದ್ಧವಾಗಿರ್ತೀಯ, ನೀನು ಆ ನಿಟ್ಟಿನಲ್ಲಿ ರಾಜನಿಗೆ ನೀನು ಹೇಳೋದಾದ್ರೆ ಅಂತೇಳಿ ಹಲವಾರು ರೀತಿಯಾಗಿರುವಂತ ಸಂತೈಸಿ ಗುರುಗಳು, ನೀನು ಏನು ಯೋಚನೆ ಮಾಡಬೇಡ, ನೀನು ಧೈರ್ಯವಾಗಿರು, ಭಗವಂತ ಇದ್ದಾನೆ, ಆದ್ರೆ ನೀನು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾತನ್ನ ಹೇಳಿ ಕಳಿಸ್ತಾರೆ. ಹಾಗೆ ರಾಜನ ಒಂದು ಆ ವ್ಯವಸ್ಥೆಯಲ್ಲಿದ್ದೀಯಾ ಸರಿ, ಆದ್ರೆ ಅವನು ಕೊಡುವಂತ ಪರೀಕ್ಷೆಗಳಿಗಿಂತಲೂ ಕೂಡ ಭಗವಂತ ಕೊಡೋ ಪರೀಕ್ಷೆ ಇದೆಯಲ್ಲ, ಅದರಲ್ಲೂ ಕೂಡ ನೀನು ಬಹಳ ಎಚ್ಚರವಾಗಿರ್ಬೇಕು ಅಂತ ಮತ್ತೊಂದು ಮಗ್ಗುಲನ್ನ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಗೆ ಹೇಳ್ತಾರೆ ಗುರುಗಳು, ಭಕ್ತ ಅನ್ನುವಂಥದ್ದು ಮಾಡಬಾರದು. ಅದು ಭಕ್ತಿ ಅನ್ನುವಂಥದ್ದು ಹೇಗಪ್ಪ ಅಂದ್ರೆ ಗರಗಸದಂತೆ ಹೋಗುತ್ತಲೂ ಕೊಯ್ತದೆ, ಬರುತ್ತದೆ ಕೊಯ್ತದೆ. ಆದ್ರೆ ಹುತ್ತ ಇದೆ ಅಂತೇಳಿ ಮುಟ್ಟಿದ್ರೆ ಅದು ಹಾವಿದ್ರೆ ಕಚ್ಚುತ್ತದೆ. ಹಾಗೆ ನೀನು ಬಹಳ ಎಚ್ಚರವಾಗಿರ್ಬೇಕು ಅನ್ನುವಂಥದ್ದು ಹಲವಾರು ರೀತಿಯಾಗಿರುವಂತಹ ಉದಾಹರಣೆಯನ್ನ ಕೊಡ್ತಾರೆ ಎನ್ನುವಂಥದ್ದು. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾದ್ರೆ ಹಲವಾರು ರೀತಿಯಾಗಿರುವಂತಹ ಉದಾಹರಣೆ ಸಹಿತವಾಗಿ ನಮ್ಮ ಮಕ್ಕಳಿಗೆ ಬಿಡಿಸಿ ಹೇಳ್ಬೇಕಾಗ್ತದೆ. ಹಾಗೆ ಗುರುಗಳು ಒಬ್ಬ ತಾಯಿಯಾಗಿ, ಒಬ್ಬ ಗುರು ಆಗಿ, ಒಬ್ಬ ಶಿಕ್ಷಕರಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ಹೊತ್ತಂತ ಗುರುಗಳು ಆಕೆಗೆ ಹಲವಾರು ರೀತಿಯಾಗಿರುವಂತಹ ಮಾರ್ಗದರ್ಶನವನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ನಿನ್ನ ಭಕ್ತಿಯಲ್ಲಿ ಭಗವಂತನೇ ಪರೀಕ್ಷೆ ಮಾಡ್ಬೋದು, ನೀನು ಎಚ್ಚರ ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಮೆಚ್ಚಿದೆನೆಂದರೆ ಸಲೆಮಾರು ಹೋದಿವೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇದೆಲ್ಲಕ್ಕೂ ಅಂಜದಿದ್ದಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ನೋಡು, ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಸ್ವಲ್ಪವೂ ಕೂಡ ಅತ್ತಿತ್ತಲಾಗಿ ಹರಿಲಾರದಂಗೆ ಸದಾ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲಿ ಯಾವ ವ್ಯತ್ಯಾಸವನ್ನ ಆಗಲಾರದಾಗಿರ್ತೀಯೋ ಹಾಗೆ ನೀನು ಬಹಳ ಎಚ್ಚರವಾಗಿರಬೇಕು ಅನ್ನುವಂಥದ್ದು. ಹಾಗೆ ಈ ತನು, ಈ ಕಾಯ, ಈ ಶರೀರಕ್ಕೂ ಕೂಡ ಹಲವಾರು ರೀತಿಯಾಗಿರುವಂತಹ ಆದಿವ್ಯಾಧಿಗಳು ಬಂದಂತಹ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚರಿಕೆಯನ್ನ ವಹಿಸಿ ಆ ಜಾಗೃತವಾಗಿ ಕಾಯ್ಕೊಂತೀವೋ ಹಾಗೆ ಆ ಭಗವಂತನು ಕೂಡ ನಮಗೆ ಹಲವಾರು ರೀತಿಯಾಗಿರುವಂತಹ ನೋವನ್ನ, ನಿಂದೆಯನ್ನ, ಅಪಮಾನವನ್ನು ಕೊಟ್ಟು ಪರೀಕ್ಷೆಯನ್ನ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ನೀನು ಧೃತಿಗೆಡಬೇಡ ಅನ್ನುವಂಥದ್ದನ್ನು ಕೂಡ ಗುರುಗಳು ಎಚ್ಚರಿಕೆಯನ್ನ ಕೊಡ್ತಾರೆ. ಹಾಗೆ ನಿನ್ನ ಮನಸ್ಸನ್ನು ಕೂಡ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಭಗವಂತ ನೀನು ಅಲ್ಲಿದೆಯಾ ಅಂತ ಅಂದಮೇಲೆ ನೀನು ಇಡೀ ಅಲ್ಲಿಂದ ಹೊರಗೆ ಬರುವವರೆಗೂ ಕೂಡ ಬೆಂಕಿಯನ್ನ ಅಂಗೈಯಲ್ಲಿ ಇಟ್ಕೊಂಡಾಗೆ, ಬೆಂಕಿಯನ್ನ ಮಡಿಲಲ್ಲಿ ಇಟ್ಕೊಂಡಾಗೆ ನೀನು ಬಹಳ ಎಚ್ಚರಿಕೆಯಿಂದ ಇಡಬೇಕು. ನಿನ್ನ ಮನಸ್ಸನ್ನು ಕೂಡ ಎಂಥದ್ದೇ ಸಂದರ್ಭ ಕೂಡ ಬಂದರೂ ಕೂಡ ವಿಚಲಿತರಾಗಬೇಡ. ಎಲ್ಲೋ ಒಂದ್ ಕಡೆ ನೀನು ಯೋಗ ಧ್ಯಾನವನ್ನ ಮಾಡ್ತಾ ನೀನು ಮೈ ಮರೆತು ಕೂತ್ಕೋಬೇಡ. ಸದಾ ಜಾಗ್ರ ಸ್ವಪ್ನ ಸುಸೃಷ್ಟಿಯಲ್ಲೂ ಕೂಡ ಭಗವಂತನ ಧ್ಯಾನವನ್ನ ಮಾಡು, ಆದ್ರೆ ಸದಾ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಹಾಗೆ ಪರಮಾತ್ಮ ಏನೆಲ್ಲವಾಗಿರುವಂತಹ ಈ ಪ್ರಕೃತಿ ಮಧ್ಯದಲ್ಲಿ ಏನೆಲ್ಲ ವಸ್ತುಗಳನ್ನ ಇಟ್ಟು ನಮಗೆ ಒಂದ್ ಕಡೆ ಆಸೆ ಆಮಿಷಕ್ಕೆ ನಾವು ಒಂದಲ್ಲ ಒಂದು ರೀತಿ ಮನಸ್ಸು ವಿಚಲಿತ ಆಗಿ ಅದಕ್ಕೆ ಅಪೇಕ್ಷೆಯನ್ನು ಪಡಬಹುದು. ನೀನು ಎಚ್ಚರವಾಗಿರು. ನೀನು ಕಾಣುವಂತ ಆದಿ ಇದೆಯಲ್ಲ, ನೀನು ನೋಡ್ಬೇಕಾಗಿರುವಂತ, ನೀನು ಹೋಗ್ಬೇಕಾಗಿರುವಂತ ಗುರಿ ಇದೆಯಲ್ಲ, ಅದರ ಕಡೆ ನಿನ್ನ ಗಮನ ಇರಬೇಕೆ ಹೊರತು ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ನೀನು ವಿಚಲಿತರಾಗಬೇಡ ಅನ್ನುವಂಥದ್ದನ್ನ ಎಂಥ ಗುರು, ಎಂಥ ಶಿಷ್ಯರು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಅಂತ ಗುರು ಶಿಷ್ಯರನ್ನ ಪಡೆಯೋದಕ್ಕೆ ಅಂತ ಗುರು ಶಿಷ್ಯರೇ ಪುಣ್ಯವಂತರು ಅನ್ನುವಂಥದ್ದು. ಅಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ವಿಚಾರ ಚಿಂತನೆಗಳನ್ನ ನಿಜವಾಗ್ಲೂ
ಬಹಳ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಎಲ್ಲರ ಬಾಳಿನಲ್ಲೂ ಬದುಕಿನಲ್ಲೂ ಆ ಗುರುವಿನ ರೀತಿಯಲ್ಲಿ ತಂದೆ ತಾಯಿಗಳು ನಿಂತು ಕೂಡ ಮಕ್ಕಳಿಗೆ ರೀತಿಯಾಗಿ ಹಲವಾರು ರೀತಿಯಾಗಿರುವಂತಹ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಅಕ್ಕನಿಗೆ ಮತ್ತೆ ಮತ್ತೆ ಹೇಳ್ತಾರೆ ಗುರುಗಳು. ಆಕೆ ಇನ್ನೇನು ಆ ಗುರುಕುಲಾಶ್ರಮದಿಂದ ಹೊರಡುವಂತಹ ಸಂದರ್ಭದಲ್ಲಿ ಆಕೆಗೆ ಮತ್ತೆ ಮತ್ತೆ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಅರತನ್ನ ಭಕ್ತನ ತಿರುವಂತೆ ಮಾಡುವ, ಹೊರೆದು ನೋಡುವ ಸುವರ್ಣದಂತೆ, ಹರೆದು ನೋಡುವ ಚಂದನದಂತೆ, ಹೊರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದೊಡೆ ಕರವಿಡಿದೆತ್ತುಕೊಂಬ ನಮ್ಮ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರ ವಚನದ ಮುಖಾಂತರವಾಗಿ ಅಕ್ಕನಿಗೆ ಹೇಳ್ತಾರೆ. ಪರಮಾತ್ಮ ಆ ದೇವ ನಿನ್ನನ್ನ ಎಂಥ ಪರೀಕ್ಷೆಗೆ ತಂದೊಡ್ಬೋದು ಗೊತ್ತಿಲ್ಲ, ಆತ ಅಲ್ಲಿ ಏನು ನಿನಗೆ ಶಿಕ್ಷೆ ಕೊಡ್ತಾನೆ ಗೊತ್ತಿಲ್ಲ. ನೀನು ಅಲ್ಲಿ ಕೇಳಿ ಪಡಿಬಹುದು ಅಥವಾ ಅಲ್ಲಿ ಕೊಟ್ಟಾಗ ನೀನು ಸ್ವೀಕಾರ ಮಾಡಬಹುದು, ನಿನಗೆ ಎಂಥ ಪರಿಸ್ಥಿತಿ ಬರ್ತದೋ ಗೊತ್ತಿಲ್ಲ. ಆದ್ರೆ ನೀನು ಇದಕ್ಕೆ ಯಾವುದಕ್ಕೂ ಕೂಡ ನೀನು ವಿಚಲಿತರಾಗಬೇಡ ಅನ್ನುವಂಥದ್ದನ್ನ ಎಚ್ಚರಿಸ್ತಾರೆ. ಹಾಗೆ ಒಬ್ಬ ಅಕ್ಕ ಸಾಲಿಗ ನಾವು ಯಾರಾದ್ರೂ ಒಂದು ಚಿನ್ನವನ್ನ ಏನೋ ಸಮಯ ಸಂದರ್ಭೋಚಿತವಾಗಿ ಪರೀಕ್ಷೆ ಮಾಡೋದಕ್ಕೋ ಅಥವಾ ಇದನ್ನ ತಗೊಂಡು ನನಗೆ ಹಣ ಕೊಡು ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಯಾರೇ ಆಗ್ಲಿ, ಅಪರಿಚಿತರಾಗ್ಲಿ ಪರಿಚಿತರಾಗ್ಲಿ ಬಂಧುಗಳಾಗ್ಲಿ ತಮ್ಮ ಒಡಹುಟ್ಟಿದವರೇ ಆಗ್ಲಿ ಅದನ್ನ ಅವರು ಹೊರೆ ಹೆಚ್ಚಿ ನೋಡಲಾರದೆ ಬಿಡೋದಿಲ್ಲ. ಹಾಗೆ ಭಗವಂತನು ಕೂಡ ನಿನ್ನನ್ನ ಹೊರೆ ಹೆಚ್ಚಿ ನೋಡ್ತಾನೆ, ನಿನ್ನನ್ನ ಪರೀಕ್ಷೆ ಮಾಡಿ ನೋಡ್ತಾನೆ ಭಗವಂತ. ಹೇಗೆ ಅಕ್ಕ ಸಾಲಿಗೆ ಹೇಗೆ ಚಿನ್ನವನ್ನ ಆ ಉಜ್ಜಿ ಪರೀಕ್ಷೆ ಮಾಡಿ ನೋಡ್ತಾನೋ ಹಾಗೆ ಭಗವಂತನು ಕೂಡ ನಿನ್ನ ಪರೀಕ್ಷೆಯನ್ನು ಮಾಡ್ತಾನೆ. ನೀನು ಎಚ್ಚರ. ಹಾಗೆ ಕಬ್ಬಿನ ಕೋಲೆದಿದೆ ಅಂತ ಹೇಳ್ಬಿಟ್ಟು ನಮಗೆ ಸಿಹಿ ಬೇಕು ಅಂತ ಕುತ್ಕೊಂಡ್ರೆ ಸಿಹಿ ಸಿಕ್ಕೋದಿಲ್ಲ. ಅದನ್ನ ಕಬ್ಬಿನ ಹಾಲಿನ ಮುಖಾಂತರವಾಗಿ ಅದಕ್ಕೆ ಪಾಕವನ್ನ ಬರೆಸಿ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನ ಪಡ್ಕೋಬಹುದು. ಹೇಗೋ ಹಾಗೆ ಆ ಕಬ್ಬಿನ ಕೋಲು ನನ್ನನ್ನ ಹಿಂಡ್ತಾ ಇದ್ದಾರಪ್ಪ, ಗಾಣದಲ್ಲಿ ನನ್ನನ್ನು ಅರಿತಾ ಇದ್ದಾರಪ್ಪ ಅಂತ ಹೇಳಿ ಕಬ್ಬಿನ ಕೋಲು ಏನಾರು ನೊಂದ್ಕೊಳ್ತದೆ ಅಂತ ನಾನು ಕಬ್ಬನ್ನ ಹಿಂಡಲಾರದೆ ಇದ್ರೆ ಅದರ ಅನುಭವ ಯಾಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ? ಹಾಗೆ ನಿನಗೆ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳು ಪಾಠವಾಗ್ತವೆ ಅನ್ನುವಂಥದ್ದನ್ನ ಹೇಳ್ತಾರೆ. ನೀನು ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ರಾಮನಾಥ. ನೀನು ವಿಚಲಿತರಾಗಲಾರವಾಗೆ ನೀನು ಆತ್ಮವಿಶ್ವಾಸದಿಂದ ನೀನು ಭರವಸೆಯಿಂದ ನೀನು ಏನಾರು ಅಲ್ಲಿ ಇದ್ದಿದ್ದೆ ಆದ್ರೆ ನೀನು ಯಾವುದಕ್ಕೂ ಯಾರಿಗೂ ಅಂಜಬೇಕಾಗಿಲ್ಲ ಅಂತ ಎಂಥ ದೃಢವಾಗಿರುವಂತ ನಿಲುವು, ಎಂಥ ಗುರುವಿನ ಆ ಆತ್ಮಸ್ಥೈರ್ಯ ಸ್ಫೂರ್ತಿಯ ಮಾತುಗಳು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಕ್ಕನಿಗೆ ಗುರುಗಳು ಎಲ್ಲಾ ರೀತಿಯಾಗಿರುವಂತಹ ಧೈರ್ಯವನ್ನ ತುಂಬಿ ತನ್ನ ತಾಯಿ ಮಗಳಿಗೆ ಹೇಳುವಂತೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಧಿವಿಧಾನವನ್ನ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟು ಅಕ್ಕನಿಗೆ ನೀನು ಧೈರ್ಯವಾಗಿ ನೀನು ಮನೆಗೆ ಹೋಗು ಅಂತ ಹೇಳಿದಾಗ ಆ ರಾಜಗೃಹಕ್ಕೆ ಅವರೆಲ್ಲರೂ ಕೂಡ ತುಂಬಾ ಗೌರವಾನ್ವಿತವಾಗಿ ಕರ್ಕೊಂಡ್ಬರ್ತಾರೆ. ಆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ರಾಜನಿಗೆ ಬೇರೆ ಬೇರೆ ರೀತಿಯಾಗಿ ಯಾಕೆ ಹೇಳ್ತಾಳೆ, ಇಂತಿಂತ ಷರತ್ತುಗಳನ್ನ ನಾನು ಹೇಳ್ತೀನಿ, ಅದನ್ನ ನೀನು ಪಾಲನೆ ಮಾಡ್ಬೇಕು, ಅದನ್ನ ಪಾಲನೆ ಮಾಡದೆ ನಾನು ಇರ್ತೀನಿ, ಇಲ್ಲ ಅಂದ್ರೆ ಅವತ್ತೇ ನನಗೆ ಈ ಅರಮನೆಗೂ ನನಗೂ ಋಣ ಮುಗಿದೋಗ್ತದೆ ಅನ್ನುವಂತ ಒಳ್ಳೆ ನಿಷ್ಠೂರವಾಗಿರುವಂತಹ ಮಾತುಗಳ ಮೂಲಕವಾಗಿ ಅಕ್ಕ ಹೇಳ್ತಾರೆ. ನಾನು ಶಿವಯೋಗವನ್ನು ಮಾಡುವಂತಹ ಸಂದರ್ಭದಲ್ಲಿ, ನಾನು ಮಾಡುವಂತಹ ಪೂಜಾ ಕೈಂಕರ್ಯದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ನನ್ನ ಪೂಜಾ ಗೃಹಕ್ಕೆ ಯಾವುದೇ ಕಾರಣಕ್ಕೂ ನೀನು ಬರೋ ಹಾಗಿಲ್ಲ. ನಾನು ಮಾಡುವಂತಹ ಯಾವುದೇ ದಾಸೋಹಕ್ಕೆ, ಆ ಜಂಗಮ ಸೇವೆಗೆ, ಗುರುಪೂಜೆಗೆ, ಹಲವಾರು ರೀತಿಯಾಗಿರುವಂತಹ ನಾನು ಮಾಡುವಂತಹ ಸತ್ಕಾರ್ಯಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳು ನೀನು ಪಡಿಸಬಾರದು ಅನ್ನುವಂತ ಹಲವಾರು ರೀತಿಯಾಗಿರುವಂತಹ ಷರತ್ತುಗಳನ್ನ ಹಾಕಿದಂತಹ ಸಂದರ್ಭದಲ್ಲಿ ಆತನಿಗೆ ಬೇಕಾಗಿರುವಂಥದ್ದು ಷರತ್ತುಗಳಲ್ಲ, ಆಕೆ ಬೇಕು ಅಂತೇಳಿ ವ್ಯಾಮೋಹಿತನಾಗಿರ್ತಕ್ಕಂಥವನು ಆತ ಎಲ್ಲದಕ್ಕೂ ಕೂಡ ಆಯ್ತು ಅಂತೇಳಿ ಸಮ್ಮತಿಸ್ತಾನೆ. ಹಾಗೆ ಆಕೆ ಮಾಡುವಂತ ಎಲ್ಲ ಕೆಲಸಕ್ಕೂ ಕೂಡ ಅಡ್ಡಿ ಆತಂಕ ಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನೋಂಥದ್ದು. ಅಂತ ಅಡ್ಡಿ ಆತಂಕ ಪಡಿಸುವಂತಹ ಸಂದರ್ಭದಲ್ಲಿ ಆಕೆ ಶಿವಯೋಗ ಸಾಧನೆಯನ್ನ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಆತಂಕದ ಬದುಕು. ನಾವು ನಮಗೆ ಬೇಕಾಗಿರ್ತಕ್ಕಂಥ, ನಮಗೆ ಸುರಕ್ಷಿತವಾಗಿರುವಂತಹ ಜಾಗದಲ್ಲಿ ಇದ್ವಿ ಅಂದ್ರೆ ನಮ್ಗೇನು ಅನ್ಸೋದಿಲ್ಲ, ನಾವು ನಿಶ್ಚಿಂತವಾಗಿರ್ತೀವಿ, ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಇರೋದಿಲ್ಲ. ನಮಗೆ ಏನಾದ್ರೂ ಅಲ್ಲಿ ಹೆಂಗ್ ಹೋಗೋದಪ್ಪ ಅಲ್ಲಿ ನಾವ್ ಏನ್ ಮಾಡೋದಪ್ಪ ಅಂತೇಳಿ ಹತ್ತಾರು ಪ್ರಶ್ನೆಗಳು ಮೂಡಿದಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಇದೆಯಲ್ಲ ಅದು ಅಲ್ಲಿ ನಮ್ಮನ್ನ ನಿಲ್ಲೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಅನಿವಾರ್ಯ ಕಾರಣಕ್ಕೋಸ್ಕರವಾಗಿ ಅಕ್ಕ ತನ್ನ ದಿನನಿತ್ಯವೂ ಕೂಡ ಶಿವಯೋಗವನ್ನ ಮಾಡೋದಕ್ಕೋಸ್ಕರವಾಗಿ ತನಗೇ ಆಗಿರುವಂತಹ ಒಂದು ಪ್ರತ್ಯೇಕವಾಗಿರುವಂತಹ
ಒಂದು ರಾಜನ ಅರಮನೆಯಲ್ಲಿ ವ್ಯವಸ್ಥೆ ಇರ್ತದೆ. ಅಲ್ಲಿ ಪ್ರತಿನಿತ್ಯವೂ ಕೂಡ ಶಿವಯೋಗ ಮಾಡುವಂತ ಸಂದರ್ಭದಲ್ಲಿ ಹೂಪತ್ರೆಗಳನ್ನ ಎತ್ಕೊಂಡು ಬರೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆಕೆ ಅರಮನೆಯಲ್ಲಿರೋರು ಕೂಡ ಆಕೆಯನ್ನು ಒಂದು ರೀತಿಯಾಗಿ ರಾಜನ ಒಲಿಸ್ಕೊಳ್ಳೋ ರೀತಿಯಾಗಿ ಆಕೆಗೆ ಏನೆಲ್ಲ ಹೇಳ್ತಾ ಇರ್ತಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯಾಗಿ ವಿಚಲಿತಳಾಗಲಾರದೆ, ಅದ್ಯಾವುದಕ್ಕೂ ಕೂಡ ಲಕ್ಷ್ಯ ಕೊಡಲಾರದೆ ತನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾಳೆ. ಆ ವನಕ್ಕೆ ಹೋಗಿ ಹೂಪತ್ರೆಗಳನ್ನ ಎತ್ತಿ ತರುವಂತ ಸಂದರ್ಭದಲ್ಲಿ ಆ ವನದಲ್ಲಿ ಹಲವಾರು ರೀತಿಯಾಗಿರುವಂತಹ ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಕೂಡ ಇರ್ತವೆ. ಒಂದ್ಸಲ ಏನಾಗ್ತದೆ, ಮನುಷ್ಯನ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ, ಮನುಷ್ಯ ಸ್ಪಂದಿಸಲಾರದೆ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಶರಣರು, ಸಂತರು, ಶಿವಯೋಗಿಗಳು, ಋಷಿಮುನಿಗಳು ಪ್ರಕೃತಿಯ ಮಧ್ಯೆ ಇದ್ದು ಪ್ರಕೃತಿಯ ಜೊತೆಗೆ ಸ್ಪಂದನೆ ಮಾಡಿರುವಂಥದ್ದು, ಪ್ರಕೃತಿಯ ಜೊತೆಗೆ ಮಾತಾಡಿರುವಂಥದ್ದು. ಅಕ್ಕನೂ ಕೂಡ ಆ ವನದಲ್ಲಿ ಹಲವಾರು ರೀತಿಯಾಗಿರುವಂತಹ ಆ ಪ್ರಕೃತಿಯ ಮಧ್ಯೆ ತನ್ನ ಅಳಲನ್ನ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಮನಸ್ಸಲ್ಲಿ ಏನಾದ್ರು ಗೊಂದಲ, ಆತಂಕ, ತಲ್ಲಣ ಇರುವಂತಹ ಸಂದರ್ಭದಲ್ಲಿ ಆತ ವ್ಯಕ್ತಪಡಿಸ್ಬೇಕು. ಯಾರ ಹತ್ರ ವ್ಯಕ್ತಪಡಿಸ್ಬೇಕು? ಆತ್ಮೀಯರ ಹತ್ರ, ಸ್ನೇಹಿತರ ಹತ್ರ ವ್ಯಕ್ತಪಡಿಸ್ಬೇಕು. ಇದ್ಯಾರು ಕೂಡ ನಮ್ಮ ಮಾತಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಬಸವಣ್ಣನವರು ನಮಗೆ ಆ ಸ್ಪಂದಿಸುವಂತ ಆ ಲಿಂಗಯ್ಯನನ್ನ ಅಂಗೈಯಲ್ಲಿ ಕೊಟ್ಟಿದ್ದಾರೆ. ಆ ಲಿಂಗಯ್ಯನನ್ನ ಇಟ್ಕೊಂಡು ಪ್ರತಿನಿತ್ಯವೂ ಕೂಡ ಶಿವಯೋಗದ ನಂತರ, ನೀವು ಪಾದೋದಕ ತಗೊಂಡ ನಂತರ ನೀವೊಂದು ಭಗವಂತನಿಗೊಂದು, ನೀವು ಏನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇದ್ದೀರಾ, ಏನು ಮಾಡಬಾರ್ದಾಗಿತ್ತೋ ಅದನ್ನು ಕೂಡ ಭಗವಂತ, ಇದು ನಾನು ಇಂಥ ಕೆಲಸವನ್ನ ಮಾಡಿದ್ದೀನಿ, ಇನ್ನು ಮುಂದೆ ನನ್ನನ್ನ ಈ ರೀತಿಯಾಗಿರುವಂತ ಕೆಲಸವನ್ನ ಮಾಡಿಸ್ಬೇಡ, ಹಾಗೆ ನನಗಿಂತ ಒಂದು ಅಡ್ಡಿ ಆತಂಕ ಸಮಸ್ಯೆಗಳು ಬಂದಿದೆ, ನನಗೆ ಅದನ್ನ ಪರಿಹಾರ ಮಾಡು. ಹಾಗೆ ಎಂಥದ್ದೇ ಕಷ್ಟ, ತೊಂದರೆ, ದುಃಖ, ಸಮಸ್ಯೆ ಬಂದ್ರೂ ಕೂಡ ನಾನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅದೆಲ್ಲವನ್ನು ಕೂಡ ತಡ್ಕೊಳ್ಳುವಂತ ಶಕ್ತಿ ಕೊಡು ಅಂತೇಳಿ ಭಗವಂತ ನಾನು ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಒಳಿತು ಕೆಡಕು ಎಲ್ಲವನ್ನು ಕೂಡ ಭಗವಂತನಿಗೆ ನಿವೇದನೆಯನ್ನು ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಮನಸ್ಸು, ಹೃದಯ ಹಗರ ಆಗ್ತದೆ. ಅದನ್ನ ಅಕ್ಕನಿಗೆ ಗುರುಗಳು ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನೀನು ಎಡೆಮಾಡು, ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಭಗವಂತನೊಟ್ಟಿಗೆ ನೀನು ಹಂಚ್ಕೋ, ನಿನ್ನ ಬದುಕಿನ ನಿರ್ವಹಣೆಯನ್ನು ಮಾಡು. ಒಂದು ದಿನ ನಿನಗೆ ಆ ಒಳ್ಳೆಯ ಕಾಲ ಬರ್ತದೆ, ನಿನಗೆ ಈ ಎಲ್ಲ ಭವಬಂಧನವನ್ನ ನೀನು ಹರ್ಕೊಂಡು ನೀನು ಹೊರಗೆ ಬರ್ತೀಯ, ನೀನು ನಿಶ್ಚಿಂತವಾಗಿರು, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಅಕ್ಕ ಅರಮನೆಗೆ ಬರ್ತಾರೆ. ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಅವರ ಮನೆಗೆ ಕಳಿಸ್ತಾರೆ. ಅವರ ತಂದೆ ತಾಯಿಗಳು ಹಲವಾರು ರೀತಿಯಾಗಿರುವಂತಹ ಚಿಂತಾಕ್ರಾಂತರಾಗ್ತಾರೆ. ಏನು ಮಾಡಬೇಕು ಬದುಕಿನಲ್ಲಿ ಎನ್ನುವಂಥದ್ದು ತಿಳಿಲಾರದಂತಹ ಪರಿಸ್ಥಿತಿ ಆಗ್ತದೆ. ಅಂತ ಸಂದರ್ಭದಲ್ಲಿ ತನ್ನ ತಂದೆ, ನನ್ನ ಮಗಳು ಹೇಗಿದ್ದಾಳೆ ಅಂತೇಳಿ ಗೊತ್ತಿರ್ತದೆ, ಹಾಗೆ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೆ ಗುರುಗಳ ಹತ್ರ ಹೋಗ್ತಾರೆ. ಬುದ್ಧಿ ಹೀಗಾಗ್ಬಿಟ್ಟಿದೆ, ಏನ್ ಮಾಡ್ಲಿ ಅಂತ ಹೇಳಿ. ಆದ್ರೆ ಗುರುಗಳು ಹೇಳ್ತಾರೆ, ನೀನು ಸಮಾಧಾನವಾಗಿರು, ನಿನ್ನ ಮಗಳು ಸಾಮಾನ್ಯವಾಗಿರುವಂತವಳಲ್ಲ, ಆಕೆ ಪರಮಾತ್ಮನ ಅಂಶೀಭೂತಳಾಗಿರುವಂಥದ್ದು. ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಧೃತಿಗೆಡ ಮಗಳಲ್ಲ, ನಿನ್ನ ಮಗಳು ಸದಾ ಪರಿಶುದ್ಧಳಾಗಿರ್ತಾಳೆ, ಆಕೆ ಪರಮಾತ್ಮನಿಗೋಸ್ಕರವಾಗಿ ಕಾಣುವಂತ ನಿಟ್ಟಿನಲ್ಲಿ ಆಕೆ ಇದ್ದಾಳೆ ಎನ್ನುವಂಥದ್ದನ್ನ, ಪರಮಾತ್ಮನ ಅಂಶೀಭೂತವೇ ನಿನ್ನ ಮಗಳಾಗಿದ್ದಾಳೆ, ನೀನು ಧೃತಿಗೆಡಬೇಡ, ಎದುರುಬೇಡ, ನೀನು ಧೈರ್ಯವಾಗಿರು ಅಂತೇಳಿ ಆತನಿಗೂ ಕೂಡ ಸಾಂತ್ವನ, ಸಮಾಧಾನವನ್ನ ಹೇಳ್ತಾರೆ. ಗುರುಗಳೇನೋ ಸಮಾಧಾನವನ್ನ ಹೇಳ್ತಾರೆ, ತಾನೇನೋ ಸಮಾಧಾನ, ಆದ್ರೆ ಸಮಾಜದ ಮಧ್ಯೆ ಬದುಕನ್ನ ನಡೆಸ್ತಾರಲ್ಲ, ಆ ಸಮಾಜದ ಜನರ ಆ ಬಾಯಿಗೆ ಕಿವಿ ಕೊಡಬೇಕಲ್ಲ, ಅದು ಎಷ್ಟೊಂದು ಕಷ್ಟ. ಅಂತ ಕಷ್ಟದ ಜೀವನವನ್ನ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಬೇಕು ಅಂತೇಳಿ ಗುರುಗಳ ಕಡೆಯಿಂದ ಕಲಿತ ಪಾಠವೇ ಅದು. ಅದಕ್ಕೆ ನೀವು ಪ್ರತಿ ಸಲ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಗುರುವಿನ ಹತ್ರ ಪಡ್ಕೋಬೇಕು. ಗುರುವಿಗೆಲ್ಲವನ್ನು ಕೂಡ ಕೊಡ್ತೀರಾ ಅಲ್ವಾ, ಸಮಾಜ ಸೇವೆ ಮಾಡೋರು, ದಾಸೋಹ ಮಾಡೋರು, ಸೇವೆ ಮಾಡೋರು ಅಂತೇಳಿ, ಆದ್ರೆ ಗುರುವಿನಿಂದಲೂ ಕೂಡ ಪಡ್ಕೋಬೇಕು. ನಾನು ಆಗಾಗ ಹೇಳ್ತಾ ಇರ್ತೀನಿ, ನಾವು ನಿಮ್ಮ ಮನೆಗೆ ಬಂದಾಗ ಬರೀ ತಗೊಂಡ್ ಬರೋದಷ್ಟೇ ಅಲ್ಲ, ನಿಮ್ಗೆ ಕೊಟ್ಟು ಬರಬೇಕು, ನಿಮಗೆ ಸಾಂತ್ವನವನ್ನ ಹೇಳಬೇಕು, ಆಶೀರ್ವದಿಸ್ಬೇಕು, ಅರಸ್ಬೇಕು, ನಿಮ್ಮಲ್ಲಿ ಏನು ದುಃಖ ನೋವಿದೆ ಅದನ್ನ ನೀವು ಹಂಚ್ಕೋಬೇಕು. ಆದ್ರೆ ಜ್ಞಾನವನ್ನ, ಅನುಭವವನ್ನ ಎಡೆಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಆ ಓಂಕಾರ ಶೆಟ್ಟಿಗೆ ಗುರುಗಳು ಹಲವಾರು ರೀತಿಯಾಗಿರುವಂತಹ ಧೈರ್ಯವನ್ನ, ಸ್ಥೈರ್ಯವನ್ನ, ಭರವಸೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಆತ ಯಾವುದೇ ಸಂದರ್ಭ ಬಂದ್ರೂ ಕೂಡ ವಿಚಲಿತನಾಗಲಾರದಾಗೆ ಯಾರೇನಂದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಅಂತ ಬದುಕು ಜೀವನವನ್ನ ನಿರ್ವಹಣೆಯನ್ನ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಅಕ್ಕನಿಗೆ ಬರುವಂತ ಆ ಭಾವಬಂಧನವನ್ನ ಅಕ್ಕ ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನುವಂಥದ್ದನ್ನ ಮುಂದೆ ನಾವು ನೋಡೋಣ ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಇಂಥ
ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತರು ಒಂದಲ್ಲ ಒಂದು ರೀತಿಯಾಗಿರುವಂತಹ ಬದುಕಿಗೆ ಬೇಕಾಗಿರುವಂತಹ ಮೌಲ್ಯಗಳನ್ನ ನಿಮಗೆ ಕಟ್ಟಿಕೊಡ್ತಾ ಇದ್ದಾರೆ ಅಂತ ಬದುಕಿಗೆ ಬೇಕಾಗಿರುವಂತಹ ಎಲ್ಲ ಆಯಾಮಗಳನ್ನ ಭಗವಂತ ಹೇಗೆ ಒಬ್ಬ ಮನುಷ್ಯನನ್ನ ಹೇಗೆ ಸೃಷ್ಟಿ ಮಾಡ್ತಾನೋ ಹಾಗೆ ಎಲ್ಲಾ ರೀತಿಯಾಗಿರುವಂತಹ ಒಬ್ಬ ಮನುಷ್ಯ ಆಗಬೇಕಾದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು. ಹಾಗೆ ಮನುಷ್ಯನ ಬದುಕಿಗೆ ಎಲ್ಲವೂ ಕೂಡ ಬೇಕೆ ಅಂತ ಬದುಕಿನ ಎಲ್ಲ ಮಜಲುಗಳನ್ನ ನಿಮಗೆ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದೊಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂತ ಅವಕಾಶವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮೆಲ್ಲರೂ ಕೂಡ ನಿಮ್ಮ ಬದುಕಿನ ನಿರ್ವಹಣೆಯ ಭಾಗವಾಗಿ ಸಮಾಜಕ್ಕೋಸ್ಕರವಾಗಿ ಏನಾದ್ರೂ ಮಾಡಬೇಕು ಅಂತೇಳಿ ದಾಸೋಹ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಕೈಗೊಂಡಿದ್ದೀರಾ. ನೀವೆಲ್ಲರೂ ಕೂಡ ಇಂಥ ಒಂದು ಸತ್ಪಥದಲ್ಲಿ ಸತ್ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಬಾಳು ಬದುಕು ಅದು ಹಸನಾಗ್ಲಿ. ಎಷ್ಟೋ ಜನ, ನಾನು ಆಗಾಗ ಹೇಳ್ತಾ ಇರ್ತೀನಿ, ಎಷ್ಟೊಂದು ಜನ ಇಲ್ಲಿ ಪರಿವರ್ತನೆ ಆಗಿದ್ದಾರೆ, ಬದಲಾಗಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಪರಿವರ್ತನೆ ಬದಲಾಗುವಂತ ನಿಟ್ಟಿನಲ್ಲಿ ನೆಮ್ಮದಿಯ ಬಾಳನ್ನ ಬದುಕಬೇಕಾಗಿದೆ. ಇವತ್ತು ಮನುಷ್ಯ ಎಲ್ಲಿ ಹೋದ್ರೂ ಕೂಡ ಯಾರೋ ಚೆನ್ನಾಗಿದ್ದೀರಾ ಅಂದು ಇಲ್ಲ. ಅವಸರದ ಜಗತ್ತು, ಆತಂಕದ ಬದುಕನ್ನ ಬದುಕ್ತಾ ಇದ್ದೀವಿ. ಅಂತ ನೆಮ್ಮದಿಯ ಬದುಕನ್ನ ಕಾಣೋದಕ್ಕೋಸ್ಕರವಾಗಿ ನಾವು ಸತ್ಪಥದಲ್ಲಿ ಸಾಗಬೇಕಾಗಿದೆ. ಆಧ್ಯಾತ್ಮಿಕತೆಯನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಅಕ್ಕನ ಎಂತೆಂಥ ಕಷ್ಟ ಬಂದ್ರೂ ಕೂಡ ಗುರುವಿನ ಮಾರ್ಗದರ್ಶನದಿಂದ ಇಂಥದ್ದೇ ಸಂದರ್ಭ ಬಂದ್ರೂ ಕೂಡ ಧೃತಿಗೆಡಲಾರನಾಗಿ ಹೇಗೆ ಧೈರ್ಯವಾಗಿ ಮುನ್ನುಗ್ಗಿದ್ರೋ ಹಾಗೆ ನಾವು ಕೂಡ ಅಕ್ಕನ ಪಥದಲ್ಲಿ, ಆ ಶರಣ ಪಥದಲ್ಲಿ, ಆಧ್ಯಾತ್ಮಿಕ ಪಥದಲ್ಲಿ ನಾವು ಸಾಗೋಣ. ನಮ್ಮ ಬದುಕು ಜೀವನವನ್ನ ನೆಮ್ಮದಿಯಿಂದ ಬದುಕೋಣ, ಸಾರ್ಥಕತೆಯ ಬದುಕನ್ನ ಬದುಕೋಣ ಅನ್ನುವಂತ ವಿಚಾರವನ್ನೆಲ್ಲ ವ್ಯಕ್ತಪಡಿಸ್ತಾ, ಹಾಗೆ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ. ಭಗವಂತನ ಕೃಪೆ ಆಶೀರ್ವಾದ ಸದಾ ಶ್ರೀರಕ್ಷೆ ಆಗಿರ್ಲಿ ಅಂತೇಳಿ ಶುಭವನ್ನು ಹಾರೈಸಿ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣ.